ಏನ್ರ ಮಾಡ್ತಾ ಇದ್ದೀರಾ? ತಲೆ ಕೆಟ್ಟಿದೆ ನಿಮ್ಗೆ? ಟೆಸ್ಟ್ ಮಾಡ್ತಿದ್ದೀನಿ ಗುರು. ಪ್ಲೈವುಡ್ ಟೆಸ್ಟ್ ಮಾಡ್ತಾ ಇದ್ದೀರಾ? ಹಿಂಗಲ್ರಪ್ಪ ಪ್ಲೈವುಡ್ ಅನ್ನ ಟೆಸ್ಟ್ ಮಾಡೋದು, ಅದಕ್ಕೊಂದು ರೀತಿ ನೀತಿ ಅಂತ ಇರುತ್ತೆ. ಬನ್ನಿ, ವುಡೆಕ್ಸ್ ಅಲ್ಲಿ ಅಂಜನ್ ಸರ್ ಇದ್ದಾರೆ, ಅವ್ರು ನಮ್ಗೆ ಪ್ಲೈವುಡ್ ಅನ್ನ ಹೆಂಗ್ ಟೆಸ್ಟ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಬನ್ನಿ ನನ್ನ ಜೊತೆ. ಹೌದಾ? ಸರಿ ಹೋಗೋಣ. ಸರ್, ಮೊದಲನೇದಾಗಿ ಪ್ಲೈವುಡ್ನ ಟೇಪಲ್ ಚೆಕ್ ಮಾಡಬಾರ್ದು, ವರ್ನಿಯರ್ ಕ್ಯಾಲಿಪರಲ್ಲಿ ಚೆಕ್ ಮಾಡಬೇಕು. ಥಿಕ್ನೆಸ್ಸು ಅಕ್ಯುರೇಟ್ ಆಗಿ ಕಾಣಿಸುತ್ತೆ. ಪ್ಲೈವುಡಲ್ಲಿ ಹಲವಾರು ಥಿಕ್ನೆಸ್ ಇರುತ್ತೆ. ಅದು ಸ್ಟಾರ್ಟಿಂಗ್ ನಿಮಗೆ 6mm, 9mm, 12mm, 16mm, 19mm, 25mm ವರೆಗೂ ಸಿಗುತ್ತೆ ನಿಮಗೆ. ಯೂಸೇಜ್ ಬಂದು ನೋಡಿದ್ರೆ ನೀವು 6mm ಮತ್ತು 9mm ಬಂದು ಪ್ಲೈವುಡ್ ಬ್ಯಾಕಿಂಗ್ ಯೂಸ್ ಮಾಡ್ತಾರೆ, ಬಾಕ್ಸ್ ಬ್ಯಾಕಿಂಗ್ಗೆ. 12mm ಬಂದು ವಾಲ್ ಪ್ಯಾನಲಿಂಗ್ ಯೂಸ್ ಮಾಡ್ತಾರೆ. 16mm ಮತ್ತು 19mm ಬಂದು ಮಾಡ್ಯುಲರ್ ಯೂನಿಟ್ಸ್ಗೆ ಬಾಕ್ಸಸ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. 19 and 25 ಬಂದು ನಿಮಗೆ ಪ್ಲೈವುಡ್ ಡೋರ್ಸ್, ಸ್ಲೈಡಿಂಗ್ ವಾರ್ಡ್ರೂಬ್ಸ್ ಬರುತ್ತಲ್ವ, ಅದಕ್ಕೆ ಯೂಸ್ ಮಾಡ್ತಾರೆ. ಮುಖ್ಯವಾದ ವಿಚಾರ, ಪ್ಲೈವುಡ್ ಮೇಲೆ ವೇವ್ಸ್ ಇರಬಾರ್ದು. ವೇವ್ಸ್ ಇತ್ತು ಅಂದರೆ ಲ್ಯಾಮಿನೇಟ್ ಪ್ರೆಸ್ ಮಾಡಬೇಕಾದ್ರೂ ವೇವ್ಸ್ ಬರುತ್ತೆ. ಅದಕ್ಕೆ ಸ್ಮೂತ್ ಫಿನಿಶ್ ಇರಬೇಕು. ಹೀಗಾದರೆ ನಿಮ್ಮ ಇಂಟೀರಿಯರ್ ಕೂಡ ಹಾಳಾಗುತ್ತೆ. ISI ಮಾರ್ಕ್ ಮತ್ತು CML ನಂಬರ್ ಇರಲೇಬೇಕು. ಅದು ಕೂಡ ನಿಜಾನ ಫೇಕ್ ಅನ್ನ ಚೆಕ್ ಮಾಡೋದಕ್ಕೆ BIS ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಬೇಕು ನೀವು ಅದನ್ನು. ಸರ್, ವಾರಂಟಿ ಬಂದು ನಿಮಗೆ 5 years, 15 years, 18 years, 21 years. ಡಿಪೆಂಡ್ಸ್ ಆನ್ ಪ್ರೈಸ್. ತುಂಬಾ ಮುಖ್ಯವಾಗಿರೋದು ಆಫ್ಟರ್ ಸೇಲ್ ಸರ್ವಿಸ್. ಹೊರಗಡೆ ತಗೊಂಡಾಗ ಬಿಲ್ ಕೊಡ್ತಾರೆ, ಆಮೇಲೆ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳಲ್ಲ. ಹಾಗಾದ್ರೆ ನಮ್ಮ ಹತ್ರ ಬನ್ನಿ, ನಿಮಗೆ ಬಿಲ್ಲು ಕೊಡ್ತೀವಿ, ರೈಟಿಂಗ್ ಅಲ್ಲಿ ಬರೆದು ಕೊಡ್ತೀವಿ. ಇನ್ನು ಪ್ರೈಸಿಂಗ್ ವಿಷಯಕ್ಕೆ ಬಂದ್ರೆ ನಮ್ಮ ಹತ್ರ 58 ರೂಪಾಯಿಂದ ಹಿಡಿದು 104 ರೂಪಾಯಿವರೆಗೂ ಸಿಗುತ್ತೆ. ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೂಡ ಸಿಗುತ್ತೆ. ಅಷ್ಟೇ ಅಲ್ಲ, ನಾವು ಲ್ಯಾಮಿನೇಟ್ ನ ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಕೂಡ ಮಾಡ್ಕೊಡ್ತೀವಿ, ಅದು ಬೆಸ್ಟ್ ಪ್ರೈಸ್ ಅಲ್ಲಿ. ನೀವು ಖರೀದಿಸುವ ಪ್ಲೈವುಡ್ ಸ್ಟ್ರಾಂಗ್ ಆಗಿರಬೇಕು ಅಂದ್ರೆ ನೇಲ್ ಟೆಸ್ಟಿಂಗ್ ಪಾಸ್ ಆಗಬೇಕು, ಅದು ಓಪನ್ ಆಗಬಾರ್ದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಹಿಂದಿನ ಬಾರಿ ನಾನು ನಿಮ್ಗೊಂದು ವಿಡಿಯೋ ತೊಗೊಂಬಂದಿದ್ದೆ, ಗ್ರನೈಟನ್ನು ಹೇಗೆ ಚೆಕ್ ಮಾಡೋದು ಅಂತ ಹೇಳ್ಬಿಟ್ಟು. ಎಸ್, ಒಂದು ನಿಂಬೆ ಹಣ್ಣಿಂದ ಗ್ರನೈಟ್ ಚೆಕ್ ಮಾಡ್ಬೋದು. ಇಂದಿನ ವಿಡಿಯೋದಲ್ಲಿ ಜಸ್ಟ್ ಒಂದು ನೇಲ್ಸಿಂದ ಒಂದು ಮಳೆ ತೊಗೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಮನೆಗೆ ತಗೋಬರುವಂತಹ ಪ್ಲೈವುಡನ್ನು ಚೆಕ್ ಮಾಡ್ಬೋದು. ಇದನ್ನು ಹೇಗೆ ಚೆಕ್ ಮಾಡ್ಬೋದು, ಒಂದು ಪ್ಲೈವುಡ್ ಪರ್ಚೇಸ್ ಮಾಡಬೇಕಾದ್ರೆ ಯಾವ ರೀತಿ ತಿಳ್ಕೊಬೇಕು, ನಾಲೆಜ್ ಏನೇನಿರಬೇಕು, ಪ್ರತಿಯೊಂದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ವುಡೆಕ್ಸ್ ಪ್ಲೈಬೋರ್ಡಿಂದ ಅಂಜನ್ ಸರ್ ಇದ್ದಾರೆ. ಸೊ ವೆಲ್ಕಮ್ ಅಣ್ಣ ಸರ್ನ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ನಮ್ಮ ನಾಲೆಜ್ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ನೀವು ಒಂದು ನಾಲೆಜ್ ಕೊಟ್ಬಿಡೋಣ ನಮಗೆ ಅಂತ ಬಂದಿದ್ದೀರಾ ಇವತ್ತು. ತುಂಬ ಒಳ್ಳೆಯ ವಿಚಾರ. ನಿಮ್ಮ ಥರ ಬೇರೆ ಬೇರೆ ಇಂಡಸ್ಟ್ರೀಸ್ ಅವರು ಬರಬೇಕು ನಮ್ಮ ಚಾನಲ್ಗೆ. ಬರ್ರಿ, ನೋಡ್ತಾ ಇದ್ರೆ ದಯವಿಟ್ಟು ಬನ್ನಿ, ಟೆಸ್ಟಿಂಗನ್ನು ಕೊಡಿ. ಯಾಕಂತಂದರೆ ಜನರಿಗೂ ಕೂಡ ಒಂದು ಮೋಸ ಆಗಬಾರ್ದು, ಒಂದು ಒಳ್ಳೊಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಗಳು ಸಿಗಬೇಕು. ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಅಂತಂದರೆ ಯಾಕೆ ಹಿಂಜರಿಕೆ ಬರ್ಬೋದು. ಸರ್, ಇವಾಗ ನಿಮ್ಮ ಬಗ್ಗೆ ಮಾತಾಡೋಣ. ಫಸ್ಟ್ ಮೊದಲೇದಾಗಿ ನಿಮ್ಮ ಕಂಪನಿಯ ನೇಮ್ ಏನು ಸರ್? ಯಾವ ಇದರಲ್ಲಿ? ಸರ್, ನಮ್ಮ ಕಂಪನಿ ಹೆಸರು ವುಡೆಕ್ಸ್ ಪ್ಲೈಬೋರ್ಡ್ ಅಂತ. ಎಲ್ಲಿದೆ ಇದು ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ ಇದು. ಸೊ ಇದು ನಾವು ಜಕ್ಕೂರಲ್ಲಿ ಆಪರೇಟ್ ಮಾಡ್ತಾ ಇದ್ದೀವಿ. ನಿಯರೆಸ್ಟ್ ಲೊಕೇಶನ್ ಬಂದು ನಿಮಗೆ ಯಲಹಂಕ ಜಕ್ಕೂರು ಅಥವಾ GKVK ಜಕ್ಕೂರ್ ಅಂತ ಕರಿತೀವಿ ನಾವು ಅದನ್ನ. ಸೊ ನಾವು ಸುಮಾರು 12 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇರೋದು, ಈ ಫೀಲ್ಡ್ ಅಲ್ಲಿ ಇದ್ದೀರಾ. ಓಕೆ, ಇಂದಿನ ವಿಡಿಯೋ ನಿಮ್ಮ ಬಗ್ಗೆ ಅಲ್ಲ, ಪ್ಲೈವುಡ್ ಬೋರ್ಡ್ ಬಗ್ಗೆ. ಸೊ ನಾನು ಅದ್ರ ಬಗ್ಗೆನೇ ಜಾಸ್ತಿ ಕೇಳ್ತೀನಿ, ಲಾಸ್ಟಲ್ಲಿ ನಿಮ್ಮ ಬಗ್ಗೆ ತಿಳ್ಕೊಳ್ಳೋಣ. ಸರ್, ಮೊದಲೇದಾಗಿ ಪ್ಲೈವುಡ್ ಅಂತ ಬಂದಾಗ ಇದು ಹೇಗೆ ರೆಡಿ ಆಗುತ್ತೆ, ಬೇಸಿಕ್ ಮಟೀರಿಯಲ್ ಏನಿದು, ಸ್ವಲ್ಪ ನಾಲೆಜ್ ಕೊಡ್ಬೋದಾ? ಡೆಫಿನೆಟ್ಲಿ ಸರ್. ಸರ್, ಪ್ಲೈವುಡ್ ಅನ್ನೋದು ಬಂದು ನಾರ್ಮಲಿ ನೇಚರ್ ಬಂದು ಇದ್ರದ್ದು ವುಡ್, ಮರ. ಸೊ ಇದಕ್ಕೆ ಬೇರೆ ಬೇರೆ ತರ ಮರಗಳೆಲ್ಲ ಯೂಸ್ ಮಾಡ್ತಾರೆ. ಅದರಲ್ಲಿ ಕೆಲವೊಂದು ಮರ ಬಂದು ನೀಲಗಿರಿ ಮರ ಇದೆ, ನೀಮ್ ಮರ ಇದೆ, ಗರ್ಜನ್ ಮರ ಇದೆ, ಮತ್ತೆ ಬೇವು, ಈ ತರ ಎಲ್ಲ ಹಲವಾರು ಮರಗಳಲ್ಲಿ ಯೂಸ್ ಮಾಡ್ತಾರೆ ಇದನ್ನ. ಅಂದ್ರೆ ಪ್ಲೈವುಡ್ ರೆಡಿ ಆಗುತ್ತೆ. ಅದ್ ಹೆಂಗ್ ಮಾಡ್ತಾರೆ, ನಾರ್ಮಲ್ ಆಗಿ ಇದಕ್ಕೋಸ್ಕರನೇ ಬೆಳೆಸಿರ್ತಾರೆ ಮರನ. ಫ್ಯಾಕ್ಟರೀಸ್, ಎಸ್, ಪ್ಲಾಂಟೇಶನ್ ಇರುತ್ತೆ. ಮರದನ್ನ ಕಡಿತಾರೆ, ಕಡಿದ್ಬಿಟ್ಟು ಅದನ್ನ ಒಂದು ಲಾಗ್ ಅಂತ ಹೇಳ್ತಾರೆ, ಅದನ್ನ ದಿನ್ನೆ ಪೀಸ್. ಆ ಪೀಸ್ ನ 4 ಅಡಿಗೆ ಒಂದು ದಿನ್ನೆ ಪೀಸ್ ಕಟ್ ಮಾಡ್ತಾರೆ. ಕಟ್ ಮಾಡಿ ಒಂದು ರೋಲ್ ಅದು ಆಕ್ಚುಲಿ ಅದು. ಅದನ್ನ ಎತ್ಕೊಂಡು ಹೋಗಿ ಫ್ಯಾಕ್ಟ್ರಿಯಲ್ಲಿ ಕೊಡ್ತಾರೆ. ಫ್ಯಾಕ್ಟ್ರಿಯಲ್ಲಿ ಅದನ್ನ ಒಂದು ಮಷೀನ್ ಅಲ್ಲಿ ಹಾಕ್ತಾರೆ. ಅದನ್ನ ಲೇಯರ್ಸ್ ಆಗಿ ಬರುತ್ತೆ. ಅದು ಲೇಯರ್ಸ್ ಬರುತ್ತೆ. ಆ ಲೇಯರ್ಸ್ ಬಂದಾಗ ಏನ್ ಮಾಡ್ತಾರೆ, ಒಂದು 1/4 ಇಂಚ್, ನಾರ್ಮಲ್ ಆಗಿ ಜನರಲ್ ಆಗಿ ಯೂಸ್ ಮಾಡೋದು 1/4 ಇಂಚ್ ಥಿಕ್ನೆಸ್ ಪ್ಲೈವುಡ್ ನಾರ್ಮಲ್ ಮನೆಗಳಲ್ಲಿ ಎಲ್ಲ ಕಡೆ. ಆ 1/4 ಇಂಚ್ ಪ್ಲೈವುಡ್ 11 ಲೇಯರ್ ಇರಬೇಕು.
11 ಲೇಯರ್ಸ್ ಆಫ್ ಪ್ಲೈವುಡ್ ಮಿಕ್ಸ್ಡ್ ವಿತ್ ಒನ್ ಕಂಪ್ಲೀಟ್ ಶೀಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಆ 11 ಲೇಯರ್ಸ್ ಅದು ಸ್ವೈಪ್ ಮಾಡುತ್ತೆ. ಇವಾಗ ಹೆಂಗೆ ನಾವು ಒಂದು ವುಡ್ ನ ಒಂದು ಪೀಲ್, ಒಂದು ಬೂಮರ್ನ ಅಥವಾ ಏನಾದ್ರೂ ಒಂದು ಸ್ಟಿಕ್ಕಿ ಇದನ್ನ ಪೀಲ್ ಮಾಡ್ತೀವಲ್ವಾ, ಆ ತರ ಪೀಲ್ ಆಗುತ್ತೆ. ಆ 11 ಲೇಯರ್ಸ್ ಇಟ್ಟು ಅದನ್ನ ಗಮ್ಮಿಂಗ್ ಮಾಡ್ತಾರೆ. ಗಮ್ಮಿಂಗ್ ಮಾಡಿ ಅದನ್ನ ಡ್ರೈಯರ್ ಅಲ್ಲಿ ಇಡ್ತಾರೆ. ಅದೇನು ಅಂದ್ರೆ ಹಸಿ ಮರದ್ದು ಮಾಯಿಶ್ಚರ್ ಜಾಸ್ತಿ ಇರುತ್ತೆ, ಗೆಡ್ಲಿ ಹಿಡಿಯೋ ಚಾನ್ಸಸ್ ತುಂಬಾ ಬರುತ್ತೆ. ಸೊ ಅದನ್ನ ಏನ್ ಮಾಡ್ತಾರೆ, ಡ್ರೈ ಮಾಡ್ತಾರೆ. ಅದರಲ್ಲಿರೋ ಮಾಯಿಶ್ಚರ್ ಕಂಟೆಂಟ್ ಎಲ್ಲ ಆಚೆ ತೆಗಿತಾರೆ. ಆಚೆ ತೆಗೆದ್ಬಿಟ್ಟು ಅದನ್ನ ಮತ್ತೆ ಗ್ಲೂ ಹಾಕ್ತಾರೆ. ಗ್ಲೂ ಹಾಕ್ತಾರೆ. ಅದೇನಂದ್ರೆ ಅದು ನಾರ್ಮಲ್ ನಾವು ಮಾರ್ಕೆಟ್ ಅಲ್ಲಿ ಸಿಗೋ ಗ್ಲೂ, PF ಗ್ಲೂ ಅಂತ ಕರಿತೀವಿ ಅದನ್ನ. ಸರಿ. ಫಿನಾಲ್ ಫಾರ್ಮಲ್ ಡಿಹೈಡ್ ರೆಸಿನ್ ಅಂತ ಕರಿತೀವಿ ಅದನ್ನ ಹಾಕಿ ಅದನ್ನ ಮತ್ತೆ ಅದನ್ನ ಡ್ರೈ ಮಾಡ್ತಾರೆ. ಅದನ್ನ ಡ್ರೈ ಮಾಡಿ ಅದನ್ನ 11 ಲೇಯರ್ಸ್ ಆಗಿ ಮತ್ತೆ ಅದನ್ನ ಹೀಟ್ ಪ್ರೆಸ್ ಮಾಡ್ತಾರೆ. ಹೀಟ್ ಪ್ರೆಸ್ ಮಾಡಿ ಅದಕ್ಕೊಂದು ಕರೆಕ್ಟ್ ಆಗಿರೋ ಶೇಪ್ ತೆಗೆದು ನಮಗೆ ಯಾವ ಮಾರ್ಕೆಟ್ಗೆ ಯಾವ್ದು ಬೇಕು, ಪ್ಲೈವುಡ್ 7x4 ಸಿಗುತ್ತೆ, 8x4 ಸಿಗುತ್ತೆ, ಬೇರೆ ಬೇರೆ ಥಿಕ್ನೆಸ್ ಅಲ್ಲಿ ಇರುತ್ತೆ. ಆ ತರ ಒಂದು ಕರೆಕ್ಟ್ ಆಗಿರೋ ಶೇಪ್ ಕೊಟ್ಟು ಅದನ್ನ ಸ್ಯಾಂಡಿಂಗ್ ಅಂತ ಮಾಡ್ತಾರೆ. ಮತ್ತೆ ಅದನ್ನ ಕ್ಯಾಲಿಬ್ರೇಟ್ ಮಾಡ್ತಾರೆ. ನಾನು ಆವಾಗಲೇ ಹೇಳ್ದಂಗೆ ಒಂದು ವೇವ್ಸ್ ಇರಬಾರ್ದು ಅಂದ್ರೆ ಕ್ಯಾಲಿಬ್ರೇಟೆಡ್ ಮಾಡಬೇಕು ಅದನ್ನ. ಸೊ ಅದಕ್ಕೆ ಕ್ಯಾಲಿಬ್ರೇಟೆಡ್ ಮೆಷಿನ್ ಎಲ್ಲ ಕ್ಯಾಲಿಬ್ರೇಟೆಡ್ ಮಾಡಿ ಆಮೇಲೆ ನಮಗೆ ರೆಡಿ ಪ್ರಾಡಕ್ಟ್ ಆಚೆ ಬರುತ್ತೆ. ಇದ್ರ ಬಗ್ಗೆನೇ ಜಾಸ್ತಿ ಮಾತಾಡೋದು ಬೇಡ, ಮುಂದಿನ ವಿಚಾರ ಮಾಡೋಣ. ಯಾಕಂದ್ರೆ ಅವೆಲ್ಲ ರೆಡಿ ಆಗೋ ವಿಚಾರ. ಈಗ ನಮಗೆ ಪ್ರಾಡಕ್ಟ್ ಬೇಕು, ಹೊರಗಡೆ ಬಂದಿರೋ ಪ್ರಾಡಕ್ಟ್ ಬೇಕು. ನಾವು ಚೆಕ್ ಮಾಡ್ಬೇಕಾಗಿರೋದು ಹೊರಗಡೆ ಬಂದಿರೋ ಪ್ರಾಡಕ್ಟ್. ನೀವು ಫಸ್ಟ್ ನಾನು ಕೇಳುವಂಥದ್ದು, ಸೈಜಸ್ ಅಂತ ಬಂದಾಗ ಒಬ್ರು ಪ್ಲೈವುಡ್ ತಗೊಳಕ್ ಹೋಗ್ತಾರೆ, ಮನೆಗೆ ಓನ್ ಆಗಿ ತಗೊಳಕ್ ಹೋಗ್ತಾರೆ, ಯಾವ್ಯಾವ ಸೈಜಸ್ ಅವೈಲೇಬಲ್ ಇರುತ್ತೆ ನಮ್ಗೆ? ಸರ್, ಹಲವಾರು ಸೈಜಸ್ ಇದೆ. ಅದರಲ್ಲಿ ಇವಾಗ ಇಂಟೀರಿಯರ್ಸ್ ಅನ್ನೋದು ಬಂದಾಗ ಪ್ಲೈವುಡ್ ಯೂಸ್ ಮಾಡೇ. ಅದರಲ್ಲಿ ನೀವು ಕಮರ್ಷಿಯಲ್ ಇಂಟೀರಿಯರ್ಸ್, ರೆಸಿಡೆನ್ಷಿಯಲ್ ಇಂಟೀರಿಯರ್ಸ್, ತುಂಬಾ ಹಲವಾರು ಪ್ರಧಾನಗಳಿದೆ. ಇದರಲ್ಲಿ ಥಿಕ್ನೆಸ್ ಅನ್ನೋ ವಿಚಾರಕ್ಕೆ ಬಂದು 6mm ಬರುತ್ತೆ, 9mm ಬರುತ್ತೆ, 12mm, 16mm, 19mm, 25mm, ಇಷ್ಟು ಹಲವಾರು ಥಿಕ್ನೆಸಸ್. ದಪ್ಪ ಥಿಕ್ನೆಸ್ ಹೇಳ್ತೀವಿ. ಇನ್ನು ಅಗಲ ಅಂತ ಬಂದಾಗ ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ಸಿಗೋದು ಸ್ಟ್ಯಾಂಡರ್ಡ್ ಸೈಜಸ್ ಸರ್. ಅದು 7x4, 8x4 ಎರಡು ಆಪ್ಷನ್ ಇದೆ. 7 ಅಡಿಗೆ 4 ಅಡಿ, 8 ಅಡಿಗೆ 4 ಅಡಿ, ಎರಡು ಆಪ್ಷನ್ ಇದೆ. ಅದಕ್ಕೂ ದೊಡ್ಡದು ಸಿಗಲ್ವಾ ನಿಮ್ಗೆ? ಅದಕ್ಕೆ ದೊಡ್ಡದು ಸಿಗಲ್ಲ, ಅದಕ್ಕೆ ಕಮ್ಮಿ ಸಿಗುತ್ತೆ. ಬೇಕಾದ್ರೆ 3ಕ್ಕೆ 7 ಆ ತರ ಸಿಗುತ್ತೆ. ಬಟ್ ಅದೇನಂದ್ರೆ ಮೇಡ್ ಟು ಆರ್ಡರ್ ಅದೆಲ್ಲ. ಅದು ನಾರ್ಮಲ್ ಆಗಿ ಯಾರು ಅಷ್ಟು ತಗೊಂಡಲ್ಲ. ಇವಾಗ 500 ಶೀಟು, 1000 ಶೀಟು ಈ ತರ ರಿಕ್ವೈರ್ಮೆಂಟ್ ಬಂದಾಗ ನಾವು ನಮ್ಮ ಫ್ಯಾಕ್ಟ್ರಿಗೆ ಹೇಳಿ ಪರ್ಸನಲೈಸ್ಡ್ ಆಗಿ ರೆಡಿ ಮಾಡ್ತೀವಿ. ಬಟ್ ಸ್ಟ್ಯಾಂಡರ್ಡ್ ಆಗಿ ಸಿಗೋದು ನಿಮ್ಗೆ 4x8, 7x4 ಆಪ್ಷನ್ ಎರಡೇ ಇರುವಂತದ್ದು. ಈಗ ನೀವು ಹೇಳಿದ್ರಿ ನನಗೆ 6mm ಇಂದನೂ ಕೂಡ ಸ್ಟಾರ್ಟ್ ಆಗುತ್ತೆ, 25mm ವರೆಗೂ ಇದೆ ಅಂತ ಹೇಳ್ತಾ ಇದ್ರೆ. ಈಗ ನಮ್ಮ ವೀಕ್ಷಕರು ನಾವಾಗ ತಗೊಳಕ್ ಹೋದಾಗ ಎಲ್ಲಿಗೆ ಯಾವ್ದನ್ನ ಯೂಸ್ ಮಾಡಬೇಕು? ಸರ್, ನಾರ್ಮಲ್ ಆಗಿ ಎಕ್ಸಾಂಪಲ್ ನಾನು ಹೇಳ್ತೀನಿ. ನಿಮ್ಮ ಮನೆಗೆ ಇಂಟೀರಿಯರ್ಸ್ ಮಾಡಿಸ್ತಿದ್ರೆ ಈಗ 6mm ಮತ್ತೆ 9mm ಬಂದು ನಿಮಗೆ ಒಂದು ಕಿಚನ್ ಬಾಕ್ಸ್ ಮಾಡ್ತೀರಾ ಅಥವಾ ಟಿವಿ ಬಾಕ್ಸ್ ಮಾಡ್ತೀರಾ, ಅದಕ್ಕೆ ಗೋಡೆಗೆ ಹೋಗುವಂತ ಶೀಟ್, ಅದಕ್ಕೆ 9mm ಅಥವಾ 6mm ಯೂಸ್ ಮಾಡಬೇಕು. ಎರಡನ್ನೂ ಯೂಸ್ ಮಾಡಬಹುದು. ಮಾಡ್ಯುಲರ್ ಅವ್ರು ಏನ್ ಮಾಡ್ತಾರೆ, 6mm ಯೂಸ್ ಮಾಡ್ತಾರೆ. ಸ್ವಂತ ಅವರೇ ಪ್ಲೈವುಡ್ ತಗೊಂಡ್ರೆ ಏನ್ ಮಾಡ್ತಾರೆ, 9mm ಯೂಸ್ ಮಾಡ್ತಾರೆ. ಬಟ್ ಎರಡನ್ನೂ ಯೂಸ್ ಮಾಡಬಹುದು. ನೆಕ್ಸ್ಟ್ ಬರೋದು ನಿಮ್ಗೆ 12mm. 12mm ಏನಕ್ಕೆ ಬರುತ್ತೆ ಅಂದ್ರೆ, ಇವಾಗ ಟಿವಿನ ಹ್ಯಾಂಗ್ ಮಾಡ್ತೀರಾ ಮನೆಯಲ್ಲಿ, ಟಿವಿಗೆ ಏನಾದ್ರು ಡಿಸೈನ್ ಮಾಡ್ತೀರಾ, ವಾಲ್ ಪ್ಯಾನಲಿಂಗ್ ಮಾಡಬೇಕು, ಅದಕ್ಕೆ ಮಾಡ್ತೀರಾ. ಮತ್ತೆ ಒಂದು ಬೀಮ್ ಬಂದಿರುತ್ತೆ, ಆ ಬೀಮ್ ನ ಕವರ್ ಮಾಡ್ಬೇಕು ನೀವು, ಅದಕ್ಕೆ 12mm ಯೂಸ್ ಮಾಡ್ತಾರೆ. ಏನಾದ್ರೂ ಒಂದು ಡಿಸೈನ್ ಮಾಡಬೇಕು ವಾಲ್ ಅಲ್ಲಿ, ಗ್ರೂ ಕೊಡಬೇಕು, ಪಟ್ಟಿ ಕೊಡಬೇಕು, ಮತ್ತೆ ಕಮರ್ಷಿಯಲ್ ಅಲ್ಲಿ ಪಾರ್ಟಿಷನ್ಸ್ ಮಾಡಿಸ್ಬೇಕು, ಇದಕ್ಕೆಲ್ಲ 12mm ಯೂಸ್ ಆಗುತ್ತೆ. ಯೂಶುವಲಿ ಪ್ಯಾನಲಿಂಗ್ ಮೇಜರ್ ಪ್ಯಾನಲಿಂಗ್ ಪ್ಯಾನಲಿಂಗ್ 12mm ಯೂಸ್ ಮಾಡ್ತಾರೆ. ಮತ್ತೆ 16 and 18mm ಬರುತ್ತೆ. 16mm ಮತ್ತೆ 18mm ಬಂದು ಒಂದೇ ಯೂಸೇಜ್. ಅದು ಅದೇನಂದ್ರೆ ಬಾಕ್ಸ್ ಮಾಡೋದಕ್ಕೆ, ಮಾಡ್ಯುಲರ್ ಕಿಚನ್ ಬಾಕ್ಸಸ್, ವಾರ್ಡ್ರೋಬ್ ಬಾಕ್ಸಸ್, ಟಿವಿ ಯೂನಿಟ್ ಬಾಕ್ಸಸ್, ಮತ್ತೆ ಸ್ಟೋರೇಜಸ್, ಮೇನ್ ಪರ್ಪಸ್ ಸ್ಟೋರೇಜ್ ಯೂಸ್ ಮಾಡೋದಕ್ಕೆ. ಡ್ರಾವರ್ಸ್ ಅಲ್ಲಿ ಅದು ಡಿಫರ್ ಆಗುತ್ತೆ. 6mm ಯೂಸ್ ಮಾಡ್ತಾರೆ, 16 ಯೂಸ್ ಮಾಡ್ತಾರೆ, 19 ಯೂಸ್ ಮಾಡ್ತಾರೆ. ತುಂಬಾ ಜನ ಮಾಡ್ಯುಲರ್ ಫ್ಯಾಕ್ಟರೀಸ್ ಅವ್ರು ಏನ್ ಮಾಡ್ತಾರೆ, 16 ಯೂಸ್ ಮಾಡ್ತಾರೆ. ಅದೇನಂದ್ರೆ ಮಷಿನ್ ಪ್ರೆಸ್ ಆಗಿರುತ್ತೆ, ಮಷಿನ್ ಎಡ್ಜ್ ಬ್ಯಾಂಡ್ ಆಗುತ್ತೆ. ಸ್ವಂತ ಮನೆ ತಗೊಂಡು ಸ್ವಂತ ಕಾರ್ಪೆಂಟರ್ ಸಿಟ್ ಮಾಡ್ತಾರಲ್ಲ, ಅವರೆಲ್ಲ 18mm ಯೂಸ್ ಮಾಡ್ತಾರೆ. ಚೆನ್ನಾಗಿ ಬರುತ್ತೆ, ಸ್ಟ್ರೆಂತ್ ಚೆನ್ನಾಗಿರುತ್ತೆ, ಡ್ಯೂರಬಿಲಿಟಿ ಚೆನ್ನಾಗಿ ಬರುತ್ತೆ. ಅದು ನಿಮಗೆ ಮೇಜರ್ಲಿ ಬರೋದು ನಿಮಗೆ ಬಾಕ್ಸಸ್ ಬರುತ್ತೆ. 19 ಮತ್ತೆ 25mm ಇದೆ ಸರ್. ಇದೇನಾಗುತ್ತೆ ಅಂದ್ರೆ, ಇದು ಮೇಜರ್ ನೋಡಿ ಒಂಥರ. ಇದು 16 ಮತ್ತೆ 18 ಬಂದು ಬಾಕ್ಸಸ್ ಯೂಸ್ ಆಗುತ್ತೆ. 19 ಮತ್ತೆ 25 ಬಂದು ಬಾಕ್ಸ್ ಯೂಸ್ ಮಾಡಬಾರ್ದು. ಏನಕ್ಕೆ ಥಿಕ್ನೆಸ್ ತುಂಬಾ ದೊಡ್ಡದಾಗುತ್ತೆ. ಆಮೇಲೆ ನಿಮ್ ಹಿಂಜಸ್ ಅದೆಲ್ಲ ನಿಲ್ಲಲ್ಲ ಅದ್ರ ಮೇಲೆ. ಅದಕ್ಕೆ ಸಪ್ರೇಟ್ ಆಗಿ ಅದೇನಕ್ಕೆ ಯೂಸ್ ಮಾಡಬೇಕಂದ್ರೆ, ದೊಡ್ಡ ದೊಡ್ಡ ಡೋರ್ಸ್, ಎಸ್ಪೆಷಲಿ ವಾರ್ಡ್ರೋಬ್ ಡೋರ್ಸ್, ಸ್ಲೈಡಿಂಗ್ ಡೋರ್ಸ್ಗೆ, ಓಪನೇಬಲ್ ಡೋರ್ಸ್ಗೆ ಅದಕ್ಕೆ ಮಾತ್ರ ಯೂಸ್ ಮಾಡಬೇಕು. ಅದು ಏನಕ್ಕೆ ರೀಸನ್ ಅಂದ್ರೆ, ಪ್ಲೈವುಡ್ ಬೈ ನೇಚರ್ ಇದು ವುಡ್, ಅದು ಬೆಂಡ್ ಆಗೋ ಚಾನ್ಸಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀರಾ, ನಾವು ಬ್ಲಾಕ್ ಬೋರ್ಡ್ ಅಂತ ಮಾಡ್ತೀವಿ. 19mm ಮತ್ತೆ 25mm ಬರೋದು ಪ್ಲೈವುಡ್ ಅಲ್ಲ, ಬ್ಲಾಕ್ ಬೋರ್ಡ್. ಅದು ಆ ಬ್ಲಾಕ್ ಬೋರ್ಡ್ ನ ನೀವು ಲೆಂತ್ ಆಗಿ ಯೂಸ್ ಮಾಡಿದ್ರೆ ಅದು ಬೆಂಡ್ ಆಗಲ್ಲ. ಅದು ಎಸ್ಪೆಷಲಿ ಫಾರ್ ಸ್ಲೈಡಿಂಗ್ ಡೋರ್ಸ್ ಅಂಡ್ ನಾರ್ಮಲ್ ಓಪನೇಬಲ್ ಡೋರ್ಸ್, ಅದಕ್ಕೆ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ಇದು ಯೂಸೇಜ್ ಕರೆಕ್ಟ್ ಸರ್. ಇರೋದು ಇಷ್ಟೇ ಪ್ಲೈವುಡ್ಗಳು, ಥಿಕ್ನೆಸ್ ಎಲ್ಲ ಇದು ಯೂಸ್ ಮಾಡ್ತಾರೆ. ಸೊ ನೀವು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ ಪ್ರತಿಯೊಂದು ವಿಚಾರ ಕೂಡ ಕರೆಕ್ಟ್ ಆಗಿದೆ. ಸೊ ನಿಮಗೆ ಇದು ಗೊತ್ತಿಲ್ಲ ಅನ್ಕೊಂತೀನಿ, ದಯವಿಟ್ಟು ಕೂಡ ನೀವು ಯಾವತ್ತಾದ್ರೂ ಪರ್ಚೇಸ್ ಮಾಡಕ್ ಹೋದ್ರೆ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಎಲ್ಲಿ ಯಾವ್ಯಾವ MM ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದನ್ನ
ತಿಳ್ಕೊಳ್ಳಿ ವೀಕ್ಷಕರೇ, ಇದು ತುಂಬಾ ಇಂಪಾರ್ಟೆಂಟ್ ಸರ್. ಇವಾಗ ಬರುವಂಥದ್ದು ಟೆಸ್ಟಿಂಗ್. ಇವಾಗ ಹೇಳಿ ಸರ್, ನನಗೆ ಒಂದು ಮೊಳೆಯಿಂದನೂ ಕೂಡ ನೀವು ಇದನ್ನ ಟೆಸ್ಟ್ ಮಾಡಬಹುದು ಅಂತ ಹೇಳ್ತೀರಾ. ನಮ್ಗೆ ಅಂಗಡಿಯವ್ರು ಬಿಡ್ತಾರೆ ಸರ್ ಮೊಳೆ ಹೊಡಿಯೋಕ್ಕೆಲ್ಲ ಕರ್ಕೊಂಡು? ನಾರ್ಮಲ್ ಆಗಿ ಯೂಶಲ್ ಆಗಿ ಅವರು ಸಪೋರ್ಟ್ ಮಾಡಲ್ಲ ಅದನ್ನ. ಹೌದು. ಯಾಕಂದ್ರೆ ಅವ್ರದೇ ಆದ ವಿಧಾನಗಳು ಪ್ರಧಾನಗಳು ಇರುತ್ತೆ ಅದರಲ್ಲಿ. ಬಟ್ ನಾವೇನ್ ಮಾಡ್ತೀವಿ, ನಮ್ಮ ಕಸ್ಟಮರ್ಗೆ ಡ್ಯೂರಬಿಲಿಟಿ ಚೆನ್ನಾಗಿರ್ಬೇಕು ಅಂದ್ರೆ ನಮ್ದು ಹೇಳಿದ್ರೆ ನೀವು ಬಿಡ್ತೀರಾ? ಎಸ್, ನಾವು ಡೆಫಿನೆಟ್ಲಿ ಬಿಡ್ತೀವಿ. ಯಾರು ಬೇಕಾದ್ರೆ ಮೊಳೆ ತಗೊಂಡ್ಬರ್ಬೋದು. ಕಾರ್ಪೆಂಟರ್ನ ಕರ್ಕೊಂಡ್ಬಂದು ಅವ್ರದೇ ಸುತ್ತಿ ಅವ್ರದೇ ಆಣಿ ಇಟ್ಕೊಂಡು ತಗೊಂಡ್ಬರ್ಬೋದು. ನಮ್ಮ ಹತ್ರನೂ ಇದೆ, ಅಲ್ಲೂ ಟೆಸ್ಟ್ ಮಾಡಬಹುದು. ನಮ್ದು ಗ್ಯಾರಂಟಿ ಇಲ್ಲ ಅಂದ್ರೆ ಅವ್ರದೇ ಸುತ್ತಿ ಅವ್ರದೇ ಆಣಿ ತಗೊಂಡ್ಬರ್ಬೋದು ಆರಾಮಾಗಿ. ನಮ್ಮ ಕಣ್ ಮುಂದೆ ಅವ್ರ ಕಣ್ ಮುಂದೆ ನಾವೇ ಹೊಡೆದು ತೋರಿಸ್ತೀವಿ. ಏನದು ಮ್ಯಾಟ್ರ್ ಏನದು? ಈಗ ಇದರಲ್ಲಿ ನಾವು ಒಂದು ಮೊಳೆ ಹೊಡಿತೀವಿ ಅನ್ಕೊಳ್ಳೋಣ ಸರ್. ನಾರ್ಮಲ್ ಆಗಿ ಏನಾಗುತ್ತೆ, ಇದು ಒಂದು ಥಿಕ್ನೆಸ್ ಅನ್ಕೊಂಡಿದ್ದು, ಪ್ಲೈವುಡ್ ಥಿಕ್ನೆಸ್. ಲೋಕಲ್ ಪ್ಲೈವುಡ್ ಸಿಗುತ್ತೆ ಸರ್ ಮಾರ್ಕೆಟ್ ಅಲ್ಲಿ ಆಚೆ ಕಡೆ. ತುಂಬಾ ಅಂದ್ರೆ ತುಂಬಾ ಲೋಕಲ್ ಸಿಗುತ್ತೆ. 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ ಈ ರೇಂಜ್ ಅಲ್ಲಿ ಸಿಗೋದೆಲ್ಲ ಅಡ್ವೈಸಬಲ್ ಅಲ್ಲ ಸರ್ ಮಾರ್ಕೆಟ್ ಅಲ್ಲಿ. ಅಲ್ಲ ಅಂತೀರಾ? ನಿಜವಾಗ್ಲೂ ತಗೊಳ್ಳೇಬಾರ್ದು ಅದನ್ನ. ಇದೇನು ಅಂದ್ರೆ ಏನೋ ನಾಮಕಾವಸ್ಥೆ ಮಾಡತರ ಇರುತ್ತೆ. ಒಂದು ರೇಂಜ್ ಅಲ್ಲಿ ಇರೋದು ತಗೊಂಡು ಡ್ಯೂರಬಲ್ ಪ್ರಾಡಕ್ಟ್ ತಗೊಬೇಕು ಅಂದ್ರೆ ಆ ಒಂದು ಥಿಕ್ನೆಸ್, ಇವಾಗ 18 mm ಥಿಕ್ನೆಸ್ಗೆ ನೀವು ಏನಕ್ಕೆ ಮೊಳೆ ಟೆಸ್ಟ್ ಮಾಡಬೇಕು ಅಂದರೆ, ಲೋಕಲ್ ಪ್ಲೈವುಡ್ ಅಲ್ಲಿ ಏನಾಗುತ್ತೆ, ನೀವು ಕೆಲಸ ಮಾಡೋ ಟೈಮಲ್ಲಿ ಈ ಥಿಕ್ನೆಸ್ ಏನು ಕಾಣ್ತಿದೆಯಲ್ವಾ, ಇದು ಓಪನ್ ಆಗೋಗ್ಬಿಡುತ್ತೆ. ಇದು ಹೊಡೆದೋಗ್ಬಿಡುತ್ತೆ. ಇದು ಎಕ್ಸಾಂಪಲ್ ಕಾರ್ಪೆಂಟರ್ ಸರ್, ನಾರ್ಮಲ್ ಆಗಿ ಕೆಲಸ ಮಾಡೋದು ಹೊಡಿತಾನೆ, ಬಡಿತಾನೆ, ಸ್ಕ್ರೂ ಮಾಡ್ತಾನೆ, ಅವ್ನ ಕೆಲಸನೇ ಅದು. ಇಲ್ಲಾಂದ್ರೆ ಬರೀ ಸಾಫ್ಟ್ ಆಗಿ ಏನು ಮಾಡಕ್ಕಾಗಲ್ಲ. ಸೊ ಇದು ಹಾರ್ಡ್ ವರ್ಕ್. ಇದು ಹಾರ್ಡ್ ವರ್ಕ್ ಇದ್ದಾಗ ನಮ್ಮ ಪ್ರಾಡಕ್ಟ್ ಅಷ್ಟೇ ಹಾರ್ಡ್ ಆಗಿರ್ಬೇಕು. ಇದನ್ನ ಸಾಫ್ಟ್ ಆಗಿತ್ತು ಅಂದ್ರೆ ಅದು ಹೊಡೆದೋಗುತ್ತೆ. ಸೊ ಅದಕ್ಕೋಸ್ಕರ ಹಾರ್ಡ್ ಆಬ್ಜೆಕ್ಟ್. ಸೊ ಒಂದು ಸ್ಕ್ರೂ ಅಥವಾ ನೈಲ್ಸ್ ತಗೊಂಡು ಈ ಒಂದು ಜಾಯಿಂಟ್ ಅಲ್ಲಿ ನೀವು ಸುತ್ತಿಯಲ್ಲಿ ಹೊಡಿಬೇಕು. ಅವಾಗ ಏನಾಗುತ್ತೆ, ಇದು ಅಷ್ಟು ಈಸಿಯಾಗಿ ಓಪನ್ ಆಗಬಾರ್ದು. ಅದನ್ನ ಇಟ್ಕೊಬೇಕು. ಅದನ್ನ ಇಟ್ಕೊಂಡಾಗ ಅದ್ರ ಗ್ಯಾರಂಟಿ, ವಾರಂಟಿ, ಲೈಫು ತುಂಬಾ ಚೆನ್ನಾಗಿರುತ್ತೆ. ಅಕಸ್ಮಾತ್ ಏನಾದ್ರು ಅದು ಬಿಟ್ಕೊಂತು ಅಂದ್ರೆ ಇಟ್ ಇಸ್ ನಾಟ್ ಎ ಗುಡ್ ಪ್ಲೈವುಡ್. ಸುಮ್ಮನೆ ಅಲ್ಲಿ ಇಟ್ಬಿಟ್ಟು ಆಚೆ ಬಂದ್ಬಿಡ್ಬೇಕು. ಬಟ್ ಇಟ್ಕೊಂಡು ಮತ್ತೆ ತೆಗೆದು ಮತ್ತೆ ನೀವು ಸ್ಕ್ರೂ ಮಾಡ್ಬೇಕಲ್ಲಿ. ಅವಾಗೂ ಅದು ಇಟ್ಕೊಬೇಕು. ಅವಾಗಲೇ ನಿಮ್ಗೆ ಅದು ಒಳ್ಳೇದು ಅಂತ ಒಂದು ಇದು ಬರುತ್ತೆ. ಒಂದ್ ವೇಳೆ ಅಂಗಡಿಯವ್ರು ಬಿಟ್ಟಿಲ್ಲ ಅಂತಂದ್ರೆ ದಯವಿಟ್ಟು ಒಂದು ಫ್ಲೈವುಡ್ ಆದ್ರೂ ಪರ್ಚೇಸ್ ಮಾಡ್ಕೊಂಡ್ ಬನ್ನಿ. ಜಸ್ಟ್ ಒಂದೇ ಒಂದು ಫ್ಲೈವುಡ್ ಪರ್ಚೇಸ್ ಮಾಡ್ಕೊಂಡ್ ಬಂದ್ಬಿಟ್ಟು ನಮಗೆ ಕೇಳ್ತಾ ಇದ್ದಾರೆ, ಓನರ್ ಕೇಳ್ತಾ ಇದ್ದಾರೆ ಅಥವಾ ಕಂಪನಿಯವ್ರು ಕೇಳ್ತಾ ಇದ್ದಾರೆ, ಮನೆಯಲ್ಲಿ ಪರ್ಮಿಷನ್ ತಗೊಬೇಕು ಅಂತ ಹೇಳ್ಬಿಟ್ಟು ಜಸ್ಟ್ ಒಂದೇ ಒಂದು ಫ್ಲೈವುಡ್ ತಂದ್ಬಿಟ್ಟು ಸರ್ ಹೇಳ್ದಂಗೆ ಇದ್ರ ಮೇಲೆ ಒಂದು ಮೊಳೆ ಹೊಡೆದ್ಬಿಟ್ಟು ಸ್ಕ್ರೂ ಆಗ್ಬಿಟ್ಟು ನೋಡಿ, ಒಂದನೇದಾಗಿ ಹೊಡಿಬಾರ್ದು, ಎರಡನೇದಾಗಿ ಅದನ್ನ ತೆಗೆದು ಮತ್ತೆ ಹಾಕಿದ್ರು ಕೂಡ ತಡಿಬೇಕು, ಓಪನ್ ಆಗಬಾರ್ದು ಅದು. ಅವಾಗ ಅದು ವ್ಯಾರಂಟಿಯರ್ ಅನ್ನ ತಡೆಯುತ್ತೆ. ಇದ್ರ ಮೇಲೆ ಡೋರ್ಗಳೆಲ್ಲ ನಿಂತ್ಕೋಬೇಕು ಮಾಡ್ಬೇಕು ಅಂತಂದ್ರೆ ಇಷ್ಟು ಟೆಸ್ಟಿಂಗ್ ಇರ್ಲೇಬೇಕು ಅಲ್ವಾ ಸರ್? ಇದಾಯ್ತು ಸ್ಟ್ರೆಂತ್ ನ ಟೆಸ್ಟಿಂಗ್. ಎರಡನೇದಾಗಿ ಬರೋದು ವಿಡ್ತ್ ನ ಟೆಸ್ಟಿಂಗ್. ದಪ್ಪ 8 mm ಹೇಳ್ಬಿಟ್ಟು 6 mm ಕೊಡ್ಬೋದು, 7 mm ಕೊಡ್ಬೋದು. ನಮ್ಗೇನು ಗೊತ್ತಾಗುತ್ತೆ, ಬೆರಳಲ್ಲ ಮಾಡಕ್ಕಾಗುತ್ತೆ. ಅಥವಾ ಮ್ಯಾಮುಲಿ ಅಂತಂದ್ರೆ ಟೇಪ್ ತಗೊಂಡು ಹೋಗ್ತೀವಿ. ಅದು ಕರೆಕ್ಟಾ ಮೆಥಡ್ ಸರ್? ನಾರ್ಮಲ್ ಆಗಿ ಕಾರ್ಪೆಂಟರ್ಗಳಿಗೆ ಮತ್ತೆ ಯಾರಾದರೂ ಇಂಟೀರಿಯರ್ ಅವ್ರಿಗೆ ಮತ್ತೆ ಕಾಂಟ್ರಾಕ್ಟರ್ಸ್ಗೆ ಟೇಪ್ ಮೆಜರ್ ಗೊತ್ತಾಗುತ್ತೆ. ಈ ಕಸ್ಟಮರ್ಗೆ ಪಾಪ ಅವ್ರ ಪ್ರೊಫೆಷನ್ ಅದಿರಲ್ಲ. ಅದು ಅವ್ರು ಟೇಪ್ ಇಟ್ಕೊಂಡು ಹಿಂಗೆ ಚೆಕ್ ಮಾಡ್ತಾರೆ. ಅದರಲ್ಲಿ ಮಿಲಿ ಅಂತ ಒಂದೊಂದು ಲೈನ್ ಇರುತ್ತೆ. ಅದನ್ನ ಲೆಕ್ಕ ಹಾಕೊಂಡು ಕೂತ್ಕೊಳಕ್ಕೂ ಆಗಲ್ಲ. ಅದಕ್ಕೆ ಏನು ಮಾಡಬೇಕು, ಈಸಿಯಾಗಿ ನಮ್ಮ ಹತ್ರ ಈ ಥರ ಒಂದು ಪ್ರಾಡಕ್ಟ್ ಸಿಗುತ್ತೆ, ವರ್ನಿಯರ್ ಕ್ಯಾಲಿಪರ್. ಕೊಡಿ ಸರ್ ಇಲ್ಲಿ. ಇದು ನಿಮ್ಮ ಹತ್ರ ಇರೋದು? ನಮ್ಮ ಹತ್ರ ಇರುತ್ತೆ, ಬಟ್ ನಾರ್ಮಲ್ ಆಗಿ ಆಚೆ ಮಾರ್ಕೆಟಲ್ಲಿ ಸಿಗುತ್ತೆ. ಯಾರು ಇದನ್ನ ಆಚೆ ಕಡೆ ತೋರಿಸೋದಿಲ್ಲ. ಯಾವುದೇ ಅಂಗಡಿಗೆ ಹೋಗಿ ಇದನ್ನ ಅಷ್ಟು ಅವಾಯ್ಡ್ ಮಾಡ್ತಾರೆ ತೋರಿಸೋದಕ್ಕೆ. ಬಟ್ ನಾವು ಓಪನ್ ಆಗಿ ಕಸ್ಟಮರ್ ಓಕೆ. ಇದರಿಂದ ಏನು ಪ್ರಯೋಜನ ಸರ್? ಇದರಲ್ಲಿ ನೀವು ಎಷ್ಟು ಟೇಪ್ ಅಲ್ಲಿ ಇದನ್ನ ಕಂಡಿಡಿಯಕ್ಕೆ ಆಗದೆ ಇರೋದನ್ನ ಇದ್ರಲ್ಲಿ ಕಂಡಿಡಿಬಹುದು ನೀವು. ಯಾಕಂದ್ರೆ ಡಿಜಿಟಲ್ ಸರ್, ಇದು ಹಿಂಗ್ ಮಾಡೋದ. ಸೊ ವೀಕ್ಷಕರೇ ನೋಡಿ, ಈ ತರ ಇದ್ರಲ್ಲಿ ಇಟ್ಬಿಟ್ಟು ಇದನ್ನ ಜಸ್ಟ್ ಈ ತರ ಪ್ರೆಸ್ ಮಾಡ್ಬಿಟ್ರೆ ಇಲ್ಲಿ ಸ್ಕ್ರೀನ್, ಡಿಜಿಟಲ್ ಸ್ಕ್ರೀನ್ ಇದೆ ಇದ್ರೊಳಗಡೆ. ಇದರಿಂದ ನಿಮಗೆ ಮೆಥಡ್ ಇದು ಗೊತ್ತಾಗ್ಬಿಡುತ್ತೆ, ಮೆಜರ್ಮೆಂಟ್ ಎಷ್ಟು ಇದು ಆಕ್ಚುಲ್ ಆಗಿ ಗೊತ್ತಾಗುತ್ತೆ ಸರ್. ತುಂಬಾ ಅಕ್ಯುರೇಟ್. ನೀವು ಒಂದು ಪೇಪರ್ ನ ಇಟ್ಟು ಪೇಪರ್ ಥಿಕ್ನೆಸ್ ಕೂಡ ಕಂಡಿಡಿಬಹುದು. ಇದ್ರಲ್ಲಿ ಕಂಡಿಡಿಬಹುದಾ? 0.1 ಅದನ್ನು ಕಂಡಿಡಿಬಹುದು ನೀವು. ಗೊತ್ತಾಗುತ್ತೆ? ಎಸ್, ಆಫ್ ಕೋರ್ಸ್. ಎವ್ರಿ ಥಿಕ್ನೆಸ್ ಇದ್ರಲ್ಲಿ ಚೆಕ್ ಮಾಡ್ಬೇಕು ಸರ್ ಇದನ್ನ. ವರ್ನಿಯರ್ ಕ್ಯಾಲಿಪರ್. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಈ ವರ್ಡ್ ಅನ್ನ ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ. ಇದು ಎರಡನೇ ಟೆಸ್ಟಿಂಗ್ ಆಯ್ತು. ಇನ್ನ ಪ್ಲೈವುಡ್ ಅಂತ ಬಂದಾಗ ಇನ್ನೇನು ಟೆಸ್ಟ್ ಮಾಡ್ಬೋದು ನಾವು ಸರ್? ನಾವು ನೆಕ್ಸ್ಟ್ ಬಂದು ಸರ್ಟಿಫಿಕೇಶನ್ ಟೆಸ್ಟ್ ಮಾಡಬೇಕಾಗುತ್ತೆ. ನೋಡಿ ಸರ್, ಯಾವುದೇ ಪ್ರಾಡಕ್ಟ್ ಆಚೆ ಮಾರ್ಕೆಟಿಗೆ ಬರಬೇಕು ಅಂದ್ರೆ ಸರ್ಟಿಫಿಕೇಶನ್ ಇಲ್ಲದೆ ಬರಲ್ಲ. ಇನ್ ಟರ್ಮ್ಸ್ ಆಫ್ ಗೌರ್ಮೆಂಟ್ ಲೈಸೆನ್ಸಸ್ ಆಗಲಿ, ಬೇರೆ ಎನಿ ಕೈಂಡ್ ಆಫ್ ಲೈಸೆನ್ಸಸ್. ಸೊ ಅದಕ್ಕೆ ಇದಕ್ಕೂ ಆ ಥರ ಒಂದು ಲೈಸೆನ್ಸ್ ಸಿಗುತ್ತೆ. ಏನೇನು ಲೈಸೆನ್ಸ್ ಸರ್? ಇದರಲ್ಲಿ ISI ಸರ್ಟಿಫೈಡ್ ಪ್ರಾಡಕ್ಟ್ ಇರಬೇಕು ಮೇನ್. ಮತ್ತೆ ಇದಕ್ಕೆ ಅಂತ CML ನಂಬರ್ ಬರುತ್ತೆ. ಎಲ್ಲಾ ಪ್ರಾಡಕ್ಟ್ಗೂ ಒಂದೊಂದು CML ನಂಬರ್ ಬರುತ್ತೆ. CML ನಂಬರ್. ಈಗ ನಮ್ಮ ಪ್ಲೈವುಡ್ ಅಲ್ಲಿ ನೋಡಿದ್ರೆ ಇಲ್ಲೊಂದು ISI ಮಾರ್ಕ್ ಇದೆ, ಮತ್ತೆ ಅದ್ರ ಕೆಳಗಡೆ CML ನಂಬರ್ ಇದೆ. ಸೊ ಇದನ್ನ ನೀವು ವೆರಿಫೈ ಮಾಡ್ಕೊಬೇಕು. ತುಂಬಾ ಅಂದ್ರೆ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದೆ, ಇದು ತುಂಬಾ ಫ್ರಾಡ್ ಆಗುತ್ತೆ ಸರ್. ಇದನ್ನು ಫ್ರಾಡ್ ಮಾಡ್ತಾರೆ, ತುಂಬಾ ಫ್ರಾಡ್ ಮಾಡ್ತಾರೆ. ಯಾವ್ದು 1 2 3 4 5 ಹೊಡೆದ್ರು CML ಅಂದ್ರೆ ಪಾಪ ಕಸ್ಟಮರ್ ಗೊತ್ತಾಗಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾರೆ,
ಅವ್ರದ್ದೇ ಆದ ಒಂದು ನೇಮ್, ಅವ್ರದ್ದೇ ಆದ ಒಂದು CML ನಂಬರ್, ಅವ್ರದ್ದೇ ಆದ ಒಂದು ಇದು ಯಾರು ಚೆಕ್ ಮಾಡಲ್ಲ ಅಂತ ಒಂದು ಧೈರ್ಯದಿಂದ ಅದನ್ನ ಹಾಕ್ತಾರೆ ಅದನ್ನ. ಬಟ್ ಆಕ್ಚುಯಲ್ ಪ್ರಾಡಕ್ಟ್ ಹೆಂಗಿರ್ಬೇಕು ಅಂದ್ರೆ ISI ಸರ್ಟಿಫೈಡ್ ಆಗಿರಬೇಕು ಮತ್ತೆ CML ನಂಬರ್ ಆಗಿರಬೇಕು. ಅದನ್ನು ಫೇಕ್ ಮಾಡ್ತಾರೆ. ಯಾರು ಚೆಕ್ ಮಾಡ್ತಾರೆ ಬಿಡು ಅಂತ. ಅದಕ್ಕೆ ಏನ್ ಮಾಡಬೇಕು, ಒಂದು BIS ವೆಬ್ಸೈಟ್ ಇದೆ, BIS ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ. ಅಲ್ಲಿ ಹೋಗಿ ನಾವು ಆ CML ನಂಬರ್ನ ಹಾಕ್ಬೇಕು, ಅಂದ್ರೆ ಲೈಸೆನ್ಸ್ ನಂಬರ್ ಅದು. ಆ ಲೈಸೆನ್ಸ್ ನಂಬರ್ ಹಾಕ್ಬಿಟ್ಟು ಅಲ್ಲಿ ಅದ್ರದ್ದೇ ಆದಂತ ಕಂಪನಿ ಎಲ್ಲಿಗೆ ಯೂಸ್ ಮಾಡ್ಬೋದು ಇದನ್ನ, ಏನಿದು BWP ಅಂತ BWR ಸೇಲ್ ಮಾಡ್ತಾರೆ, MR ಅಂತ BWP ಸೇಲ್ ಮಾಡ್ತಾರೆ, ಆ ತರ ಎಲ್ಲ ಆಗುತ್ತೆ. ಕೇಳ್ತೀನಿ, ವೆರೈಟಿ ಕೇಳ್ತೀನಿ. ಎಸ್. ಸೊ ಅದನ್ನ ಅಲ್ಲಿ ಕಂಪನಿ ಹೆಸರು ಇರುತ್ತೆ, ಯಾವ ಪ್ರಾಡಕ್ಟ್ ಅಂತ ಇರುತ್ತೆ, ಎಲ್ಲಿ ಯೂಸ್ ಮಾಡಿರೋದು ಅಂತ ಇರುತ್ತೆ, ಮತ್ತೆ ಲೈಸೆನ್ಸ್ ನ ಆಪರೇಟಿವ್ ಆಗಿ ಇಡಬೇಕು ಯಾವಾಗ್ಲೂ. ತುಂಬಾ ಜನ ಏನ್ ಮಾಡ್ತಾರೆ, CML ನಂಬರ್ ಹಾಕಿರ್ತಾರೆ ಬಟ್ ಲೈಸೆನ್ಸ್ ರಿನ್ಯೂ ಮಾಡಿರೋದು ಹಳೆ CML ನಂಬರ್ ಮೇಲೆ ಓಡಿಸ್ತಾ ಇರ್ತಾರೆ. ಬಟ್ ಆ ತರ ಯಾವುದು ಮಾಡಬಾರ್ದು. ಎವ್ರಿ ಟೈಮ್ ಒಂದು ಕಂಪನಿ ಬಂದು, ಒಂದು ಫ್ಯಾಕ್ಟರಿ ಬಂದು ಲೈಸೆನ್ಸ್ ನ ರಿನ್ಯೂ ಮಾಡಬೇಕು ಅಂದ್ರೆ ಅದ್ರದ್ದು ಪ್ರಾಸೆಸ್ ಮತ್ತೆ ಸ್ಟಾರ್ಟ್ ಮಾಡಬೇಕು. ಗೌರ್ಮೆಂಟ್ಗೆ ಅದರದ್ದು ರೆಸಿನ್ ಕೊಡಬೇಕು, ಮತ್ತೆ ಬಾಯ್ಲಿಂಗ್ ವಾಟರ್ ಪ್ರೂಫ್ ತೋರಿಸ್ಬೇಕು, ಅದೆಲ್ಲ ಪಾಸ್ ಆಗಬೇಕು. ಅದು ಪಾಸ್ ಆದ್ರೇನೆ ಆಪರೇಟಿವ್ ಅಂತ ಬರುತ್ತೆ. BIS ವೆಬ್ಸೈಟ್ ಅಲ್ಲಿ ಹೋಗಿ CML ನಂಬರ್ ಹೊಡೆದ ತಕ್ಷಣ ಡೀಟೇಲ್ಸ್ ಎಲ್ಲ ಬರುತ್ತೆ, ಕೆಳಗಡೆ ಆಪರೇಟಿವ್ ಅಂತ ಬರುತ್ತೆ. ಆವಾಗ ಇಟ್ ಈಸ್ ವ್ಯಾಲಿಡ್ ಪ್ರಾಡಕ್ಟ್ ಅಂತ ಅರ್ಥ. ಅದು ಹೈಲಿ ವ್ಯಾಲಿಡ್, ಅದನ್ನ ಕಣ್ಣು ಮುಚ್ಕೊಂಡು ನೀವು ಪರ್ಚೇಸ್ ಮಾಡಬಹುದು. ಸೊ ಇದನ್ನ ನಾವು ಮಾಮೂಲಿ ನಮ್ಮ ಮೊಬೈಲ್ ಎಲ್ಲ ಚೆಕ್ ಮಾಡ್ತೀವಿ, ಆರಾಮಾಗಿ ಚೆಕ್ ಮಾಡಬಹುದು. BIS ಎಲ್ಲ ಚೆಕ್ ಮಾಡಬಹುದು, ಎಲ್ಲ ಶೋಧ ಇರುತ್ತೆ ಆರಾಮಾಗಿ. ಓಕೆ. ಸೊ ಇದು ಟೆಸ್ಟಿಂಗ್. ಎಸ್ ಸರ್, ನೆಕ್ಸ್ಟ್ ಬರ್ತಾ ಇರುವಂಥದ್ದು ವೆರೈಟಿ. ಯೂಶುವಲ್ ಜನರಿಗೆ ಗೊತ್ತಿಲ್ಲ. ಈ ಲೈಕ್ ಬ್ರೌನ್ ಇದ್ರೆ ಒಂದು ಪ್ಲೈವುಡ್ ಅಷ್ಟೇ, ಪ್ಲೈವುಡ್ ಅಲ್ಲಿ ಒಂದೇ ವೆರೈಟಿ, ಥಿಕ್ನೆಸ್ ಮಾತ್ರ ಗೊತ್ತಿರುತ್ತೆ. ನಮ್ಗೆ ಹೇಳಿ ಸರ್, ಪ್ಲೈವುಡ್ ಅಂತ ಬಂದಾಗ ಏನೇನು ವೆರೈಟಿ ಸಿಗುತ್ತೆ ನಮಗೆ? ಸರ್, ಇದರಲ್ಲಿ ಹಲವಾರು ವೆರೈಟೀಸ್ ಇದೆ. ಅದರಲ್ಲಿ ಮೇಜರ್ಲಿ ಯೂಸ್ ಮಾಡೋದು ನಾನು ಹೇಳ್ತೀನಿ ಈಗ ನಿಮಗೆ. ಇದರಲ್ಲಿ BWP ಅಂತ ಬರುತ್ತೆ. BWP ಅನ್ನೋದು ಬಂದು ಬಾಯ್ಲಿಂಗ್ ವಾಟರ್ ಪ್ರೂಫ್. ಏನಂತಂದ್ರೆ ಸರ್, ಇದನ್ನ ಎಲ್ಲೆಲ್ಲಿ ವಾಟರ್ ನೀರಿನ ಅಂಶ ಜಾಸ್ತಿ ಇರುತ್ತೆ, ಇವಾಗ ಎಕ್ಸಾಂಪಲ್ ಕಿಚನ್ ಅಲ್ಲಿ, ಸಿಂಕ್ ಹತ್ರ ಅಥವಾ ಕಮರ್ಷಿಯಲ್ ಎಲ್ಲದು ಆಚೆ ಎಕ್ಸ್ಟೀರಿಯರ್ ಗ್ರೇಡ್ ಯುಟಿಲಿಟಿಯಲ್ಲಿ, ಸೊ ಇಂಥ ಜಾಗದಲ್ಲೆಲ್ಲ ಯೂಸ್ ಮಾಡೋದನ್ನ 710 ಗ್ರೇಡ್, ಅದು BIS ವೆಬ್ಸೈಟ್ ಇಂದ ಪಾಸ್ ಆಗಿರಬೇಕು. 710 ಗ್ರೇಡ್, ಅದು ಮೆರೈನ್ ಗ್ರೇಡ್ ಅಂತ ಬರುತ್ತೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಸರ್, ಪ್ಲೈವುಡ್ ಮಾಡೋ ವಿಧಾನನೇ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನಾನೇನು ಫಿನಾಲ್ ಫಾರ್ಮಲ್ಡಿಹೈಡ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಹೈಲಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಕೆಮಿಕಲ್ ಟ್ರೀಟ್ ಮಾಡ್ತಾರೆ ಅದನ್ನ. ಅವಾಗ ಏನಾಗುತ್ತೆ, ನೀರಿನ ಅಂಶ ಅದ್ರ ಮೇಲೆ ಬಿದ್ರೂ ಏನು ಪ್ರಾಬ್ಲಮ್ ಆಗಲ್ಲ. ಅದು ಬಾಯ್ಲಿಂಗ್ ವಾಟರ್ ಟೆಸ್ಟ್ ಮಾಡಿರ್ತಾರೆ, ಅದನ್ನ ಬಾಯ್ಲಿಂಗ್ ವಾಟರ್ ಪ್ರೂಫ್ ಅಂತಾನು ಕರೆದಿರ್ತಾರೆ. BWP ಅಂತ ಕರೀತಾರೆ. ಇದು ಒಂದು ವೇರಿಯಂಟ್, ಅದು ಒನ್ ಆಫ್ ದಿ ವೇರಿಯಂಟ್. ಇನ್ನೊಂದು ವೇರಿಯಂಟ್ ಬಂದು ನಿಮಗೆ BWR, ಏನದು, ಬಾಯ್ಲಿಂಗ್ ವಾಟರ್ ರೆಸಿಸ್ಟೆನ್ಸ್ ಅಂತ. ಫಸ್ಟ್ ಒಂದು ಬಾಯ್ಲಿಂಗ್ ವಾಟರ್ ಪ್ರೂಫ್, ಸೆಕೆಂಡ್ ಒಂದು ಬಾಯ್ಲಿಂಗ್ ವಾಟರ್ ರೆಸಿಸ್ಟೆನ್ಸ್ ಅಂತ. ಪ್ರೂಫ್ ಅನ್ನೋದು ಬಂದು ಸರ್, ಅದು 100% ಏನೂ ಆಗಕ್ಕೆ ಚಾನ್ಸೇ ಇಲ್ಲ. 72 ಗಂಟೆ ಕುದಿಯೋ ನೀರಲ್ಲಿ ಇಟ್ಟು ನಿಮ್ಮ ಮನೆ 72 ಗಂಟೆ ಕುದಿಯೋ ನೀರು ಏನೂ ಆಗಲ್ಲ. ನಾರ್ಮಲ್ ಆಗಿ ಏನು ಯೂಸ್ ಮಾಡಲ್ಲ. ಕುದಿಯೋ ನೀರು ಟೆಸ್ಟ್ ಏನಕ್ಕೆ ಮಾಡ್ತಾ ಅಂದ್ರೆ, ಕುದಿಯೋ ನೀರಲ್ಲಿ ಏನೂ ಆಗಿಲ್ಲ ಅಂದ್ರೆ ನಾರ್ಮಲ್ ನೀರಲ್ಲಿ ಏನೂ ಆಗೋದಿಲ್ಲ. 72 ಅವರ್ಸ್ ಅಂದ್ರೆ ಅದು ಈಕ್ವಲ್ ಟು 15-20 ಇಯರ್ಸ್ ಲೈಫ್ ಅದಕ್ಕೆ. ಎಷ್ಟೇ ನೀರು ಹಾಕಿದ್ರು ಅದೇನಾಗಲ್ಲ ಅದನ್ನ. ಬಟ್ ರೆಸಿಸ್ಟೆನ್ಸ್ ಅನ್ನೋದು ಬಂದು ಹಿಂಗಾಗುತ್ತೆ ಸರ್, ಅದು ಒಂದು ಸರ್ಟನ್ ಟೈಮ್ ಅಷ್ಟೇ. ಅದು BWP ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಅದು ಬೇಡ ಅನ್ನೋರಿಗೆ BWR ಬರುತ್ತೆ. ಸೊ ರೆಸಿಸ್ಟೆನ್ಸ್ ಅನ್ನೋ ದುಡ್ಡು ಬಂದು ನಿಮಗೆ 72 ಗಂಟೆ ಬದಲು 8 ಗಂಟೆ. ಟೈಮ್ ಲೈನ್ ಕಮ್ಮಿ ಆಗುತ್ತೆ. ನಿಮಗೆ ಪ್ರಾಬ್ಲಮ್ ಬಂದ್ರೆ ಅರೈಸ್ ಆಗೇ ಆಗುತ್ತೆ. ಬಟ್ 72 ಗಂಟೆಯಲ್ಲಿ ಆಗೋದು ನಿಮಗೆ 8 ಅವರಲ್ಲಿ ಆಗುತ್ತೆ. ಅದು BWP ಸುಪ್ರೀಂ ಹೈ, ಅದ್ರ ಕೆಳಗಡೆ ಬರೋದು BWR. ಕರೆಕ್ಟ್. ಅದ್ರ ನಂತರ ಬಂದು MR ಗ್ರೇಡ್ ಅಂತ ಬರುತ್ತೆ, ಮಾಯ್ಚರ್ ರೆಸಿಸ್ಟೆನ್ಸ್. ಅದು ನಾರ್ಮಲ್ ಮಾಯ್ಚರ್ ರೆಸಿಸ್ಟೆನ್ಸ್. ಎಲ್ಲರೂ ಯೂಸ್ ಮಾಡೋದು MR. ಎಸ್, MR ಅಲ್ವಾ. ಮೆಜಾರಿಟಿ ಮನೆಗಳಿಗೆ ನಾರ್ಮಲ್ ಆಗಿ ತಗೊಂಡ್ರೆ BWP ಸ್ವಲ್ಪ ಕಮ್ಮಿ, ಕಿಚನ್ಗಳಿಗೆ ಮಾತ್ರ ಹಾಕ್ಸ್ಕೊಂತಾರೆ. MR ಬಂದು ಆಲ್ ಓವರ್ ಎಲ್ಲಿ ಬೇಕಾದ್ರೂ MR ಯೂಸ್ ಮಾಡಬಹುದು. ಅದಕ್ಕೋಸ್ಕರ ಗ್ರೇಡ್ಸ್ ಇರುತ್ತೆ. 710 ಗ್ರೇಡ್ ಹೆಂಗೆ BWP ಇರುತ್ತೋ, MR ಗೋಸ್ಕರ 303 ಗ್ರೇಡ್ ಇರುತ್ತೆ. 303 ಅದೊಂದೇ ಗ್ರೇಡ್. ಎಸ್, ಅದೊಂದೇ ಗ್ರೇಡ್ ಇರುತ್ತೆ. 303 ಇರಲೇಬೇಕು. ಎಸ್, ಇರಲೇಬೇಕು. ಅದು 710 ಇರಲೇಬೇಕು. ಇದು ಅವರವರ ಗ್ರೇಡ್ಗಳು. ಮೂರು ವೆರೈಟಿ ಬರುತ್ತೆ ನಿಮಗೆ. ಓಕೆ ಸರ್, ನನ್ನ ನೆಕ್ಸ್ಟ್ ಬರುವಂತದ್ದು, ಸೊ ಇದ್ರ ಮೇಲೆ ನಾವು ಲ್ಯಾಮಿನೇಟ್ಸ್ ಅನ್ನ ಹಚ್ತೀವಿ. ಹಚ್ಚಬೇಕಾದ್ರೆ ನಾವು ಯಾವ ರೀತಿಯ ಲೈಕ್ ಕಾಷನ್ ಅನ್ನ ತಗೊಬೇಕು? ನಾಳೆ ದಿನ ಕೆಲವೊಬ್ಬರು ಮನೆ ನೋಡಿ ಸರ್, ಎಲ್ಲ ಕಿತ್ಕೊಂಡ್ ಬಂದಿರುತ್ತೆ, ಬಬಲ್ಸ್ ಬರುತ್ತೆ. ಇದಕ್ಕೆ ಏನ್ ಮಾಡ್ಬೇಕು ನಾವು? ಎಂತ ಟೆಕ್ನಿಕ್ ಏನಿದೆ ಸರ್? ಈಗ ನಾವು ಹಳೆ ಕಾಲದಲ್ಲಿ ನೋಡಿದ್ರೆ ನೀವು, ಅದು ನಾರ್ಮಲ್ ವಿಧಾನ ಸರ್. ಅದು ನಾರ್ಮಲ್ ಆಗಿ ಪ್ಲೈವುಡ್ ತಗೊಂತಾರೆ, ಫೆವಿಕಾಲ್ ತಗೊಂತಾರೆ, ಅದ್ರ ಮೇಲೆ ಹಚ್ತಾರೆ, ಅದ್ರ ಮೇಲೆ ಲ್ಯಾಮಿನೇಟ್ ಇಡ್ತಾರೆ. ಮತ್ತೆ ನಿಮ್ಮ ಅಕ್ಕಪಕ್ಕ ಕಲ್ಲು ಏನಾದ್ರು ಹೆವಿ ಆಬ್ಜೆಕ್ಟ್ ಅದನ್ನ ಎತ್ತ ಅದ್ರ ಮೇಲೆ ಇಡ್ತಾರೆ. ಅವಾಗ ಏನಾಗುತ್ತೆ ಸರ್, ಅದು ಅನ್ಇವನ್ ಆಗಿ ಬರುತ್ತೆ ಸರ್ಫೇಸಸ್. ಅದು ಎಲ್ಲಿ ಇಟ್ಟಿರ್ತಾರೆ ಅಲ್ಲಿ ಮಾತ್ರ ಪ್ರೆಸ್ ಆಗುತ್ತೆ, ಎಲ್ಲಿ ಇಟ್ಟಿರಲ್ವೋ ಅಲ್ಲಿ ಪ್ರೆಸ್ ಆಗಿರಲ್ಲ. ಅವಾಗ ಏನಾಗುತ್ತೆ, ಪ್ರಾಬ್ಲಮ್ ಬಬಲ್ಸ್ ಬರುತ್ತೆ ಅದಕ್ಕೆಲ್ಲ. ಸೊ ಅಡ್ವಾನ್ಸ್ಡ್ ವಿಧಾನ ಸ್ವಲ್ಪ ಇದೆಯಲ್ಲ ಈಗ, ಅದನ್ನ ನೀವು ಚೂಸ್ ಮಾಡ್ಕೊಬಹುದು. ಏನ್ ಅಡ್ವಾನ್ಸ್ ಸರ್? ಅಡ್ವಾನ್ಸ್ ವಿಧಾನ ಇದರಲ್ಲಿ ಒಂಥರ ಆಪ್ಷನ್ ಇದೆ. ಹೆಂಗೆ ಅಂದ್ರೆ, ನಮ್ಮಲ್ಲಿದೆ ಈ ಥರ ಆಪ್ಷನ್, ಬೇರೆಯವರು ಹೆಂಗೆ ಅದನ್ನ ಇದು ಮಾಡ್ತಾರೆ ಹೇಳಕ್ಕಾಗಲ್ಲ ಅದನ್ನ. ಸರ್, ಇದರಲ್ಲಿ ಹೈಡ್ರಾಲಿಕ್ ಮಷಿನ್ ಪ್ರೆಸ್ ಬರುತ್ತೆ. ಹೈಡ್ರಾಲಿಕ್ ಮಷಿನ್ ಪ್ರೆಸ್ ಅಂತ ಬಂದಾಗ ಒಂದು 8-4 ಶೀಟ್ ತಗೊಂಡು 8-4 ಲ್ಯಾಮಿನೇಟ್ ತಗೊಂಡು ಫೆವಿಕಾಲ್ ಹಾಕಿ ಅದನ್ನ ಹೈಡ್ರಾಲಿಕ್ ಮಷಿನ್
ಅಂದರೆ 15,000 kg ವೆಯ್ಟ್ ಒಂದ್ಸಲಿ ಪ್ರೆಸ್ ಆಗುತ್ತೆ. ನಾರ್ಮಲ್ ಕಾರ್ಪೆಂಟರ್ ಅಥವಾ ಯಾರಾದರೂ ಆಗಲಿ ಕಲ್ಲಿಡೋದಕ್ಕೂ 15,000 kg ಒಂದು ಪ್ಲೈವುಡ್ ಮೇಲೆ ಇಡೋದಕ್ಕೂ ತುಂಬ ಡಿಫ್ರೆನ್ಸ್ ಬರುತ್ತೆ. ಅದೇನಂದ್ರೆ ಪ್ರೆಸ್ ಆದಾಗ ಈವನ್ ಆಗಿ ಫೆವಿಕಾಲ್ ಅಪ್ಲೈ ಆಗುತ್ತೆ, ಈವನ್ ಆಗಿ ಪ್ರೆಸ್ ಆಗುತ್ತೆ. ಲೈಫ್ ಲಾಂಗು ಬಬಲ್ಸ್ ಬರೋಕ್ಕೆ ಚಾನ್ಸೇ ಇರಲ್ಲ. ಅದನ್ನ ನಾನೆಲ್ಲ ಪ್ಲೈವುಡ್ ಪರ್ಚೇಸರ್ಗೂ ಅದನ್ನ ಹೇಳ್ತೀನಿ, ಸ್ವಲ್ಪ ಒಂದು ರೂಪಾಯಿ ಜಾಸ್ತಿ ಆಗುತ್ತೆ ಆ ಥರ ಮಾಡಿಸ್ಕೊಳ್ಳಿ. ಅವಾಗ ನಿಮ್ಗೆ ಏನಾಗುತ್ತೆ, ಪ್ಲೈವುಡ್ ಉಳಿತಾಯ ಆಗುತ್ತೆ, ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ, ವೇವ್ಸ್ ಕಾಣಿಸಲ್ಲ ನಿಮ್ಗೆ, ಬಬಲ್ಸ್ ಬರಲ್ಲ ನಿಮ್ಗೆ, ಮತ್ತೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಓಕೆ ಓಕೆ ಓಕೆ. ಸೊ ಪ್ರೆಸ್ಸಿಂಗ್ ಬೆಸ್ಟ್ ಅಂತ ಹೇಳಿ. ಪ್ರೆಸ್ಸಿಂಗ್ ಬೆಸ್ಟ್ ಸರ್. ಪ್ರೆಸ್ ಮಾಡಿ ಎಷ್ಟು ಅವರ್ ಅನ್ನ ಇಟ್ಟಿರ್ತಾರೆ ಸರ್? ನಾರ್ಮಲ್ ಆಗಿ ಆಚೆ ತುಂಬಾ ಜನ 5 ಅವರ್ 6 ಅವರ್ ಇಡ್ತಾರೆ, ಬಟ್ ಅದು ವಿಧಾನ ಅಲ್ಲ. ಓವರ್ ನೈಟ್ ಇಡ್ಲೇಬೇಕಾಗುತ್ತೆ. ಓವರ್ ನೈಟ್ 24 ಅವರ್ಸ್ ಅಥವಾ 12 ಅವರ್ಸ್. 24 ಅವರ್ಸ್ ಏನು ಅವಶ್ಯಕತೆ ಇಲ್ಲ, 12 ಅವರ್ಸ್ ಅಂತೂ ಇಡ್ಲೇಬೇಕು ಅಂತ ಹೇಳ್ತೀರಾ ನೀವು. 15,000 ವೇಟು ಬೀಳ್ಬೇಕು ನಮ್ಗೆ ಹತ್ತತ್ರ 12 ಗಂಟೆ ಅದು ಅದ್ರಲ್ಲಿ ಇರಬೇಕು. ಅವಾಗ ಅದು ವರ್ಷ ಬರುತ್ತೆ ಸರ್. ಲೈಫ್ ಲಾಂಗ್ ಏನೂ ಆಗಲ್ಲ ನಿಮ್ಗೆ, 100% ಲೈಫ್ ಲಾಂಗ್. ಯಾಕಂದ್ರೆ ಅಡ್ವಾನ್ಸ್ ಟೆಕ್ನಾಲಜಿ ಹೆಂಗಿದೆ ಸರ್, ಅದನ್ನ ಯೂಸ್ ಮಾಡ್ಕೊಬೇಕು ಅಷ್ಟೇ. ಯಾಕಂದ್ರೆ ಮನೆ ಕಟ್ಟೋದು ಒಂದ್ಸರಿ ಕಟ್ತಾರೆ, ಒಂದು ಮನೆ ಒಬ್ರು ಎಲ್ಲೋ ರೇರ್ 5 ಮನೆ 10 ಮನೆ ಕಟ್ಟೋರು. ಲೈಫಲ್ಲಿ ತುಂಬಾ ಜನ ಒಂದು ಮನೆ ಒಂದೇ ಸರಿ ಕಟ್ಟಿ ಆರಾಮಾಗಿರ್ತಾರೆ. ಅದ್ರಲ್ಲಿ ಆರಾಮಾಗಿರ್ಬೇಕು ಅಂದ್ರೆ ಈ ತರ ವಿಧಾನಗಳು ಸ್ವಲ್ಪ ಪಾಟಿಸ್ಬೇಕು ಅವ್ರು. ಅದನ್ನ ಇನ್ನೊಂದು ಲ್ಯಾಮಿನೇಟ್ಸ್ ಒಂದೇ ಅಲ್ಲ, ಸೈಡ್ ಅಲ್ಲಿ ಇದು ಏನಂತಾರೆ, ಎಡ್ಜ್ ಬ್ಯಾಂಡ್. ಇದು ಕಿತ್ತೋಗುತ್ತೋ ಬಿಡುತ್ತೆ, ಇದಂತೂ ಕಿತ್ತೋಗ್ಬಿಡುತ್ತೆ. ನಾನು ತುಂಬಾ ಕಡೆ ನೋಡಿದ್ದೀನಿ. ಇದಕ್ಕೆ ಏನ್ ಸರ್? ಇದಕ್ಕೂ ಅಷ್ಟೇ, ಇದಕ್ಕೂ ಇವಾಗ ಸೇಮ್ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ಕೊಬೇಕು ಅಂತ ನಾನು ಬಯಸ್ತೀನಿ. ಇದ್ರಲ್ಲೂ ಅಷ್ಟೇ, ಇವಾಗ ಕಾರ್ಪೆಂಟರ್ಸ್ ಎಲ್ಲ ಏನ್ ಮಾಡ್ತಾರೆ, ಅಂಗಡಿನ ತಗೊಂಡೋಗಿ ಅಲ್ಲೇ ಅವರು ಪ್ರೆಸ್ ಮಾಡ್ತಾರೆ, ಅವರು ಟೇಪ್ ಅಂಟಿಸ್ತಾರೆ, ಟೇಪ್ ಹಾಕ್ಬಿಡ್ತಾರೆ, ಬಿಟ್ಬಿಡ್ತಾರೆ. ನಾಳೆ ಡ್ರೈ ಆದ್ಮೇಲೆ ಅದನ್ನ ಟೇಪ್ ಎಲ್ಲ ಹಾಕಿ ಮತ್ತೆ ಕೈಯಲ್ಲಿ ಕೆರಿತಾರೆ ಅದನ್ನ. ಸೊ ಅದು ಆಕ್ಚುಲಿ ಇಟ್ಸ್ ಓಲ್ಡ್ ವೇ. ಬಟ್ ಈಗ ಹೆಂಗ್ ಬಂದಿದೆ ಅಂದ್ರೆ ಇದನ್ನ ಸೈಜಸ್ ಅಲ್ಲಿ ಕಟ್ ಮಾಡ್ಕೊಂತಾರೆ. ಫ್ಯಾಕ್ಟ್ರೀಸ್ ಇರುತ್ತೆ, ಅದಕ್ಕೆ ಸೈಜಸ್ ಅಲ್ಲಿ ಕಟ್ ಮಾಡ್ಕೊಂಡು ಅಲ್ಲೇ ಮಷೀನ್ ಅಲ್ಲಿ ಎಡ್ಜ್ ಬ್ಯಾಂಡ್ ಆಗುತ್ತೆ. ಆ ಮಷೀನ್ ಅಲ್ಲಿ ಆ ಗ್ಲೂ ಅನ್ನೋದು ಬಂದು ಅದು ಅಷ್ಟೇ ಹೈಡ್ರಾಲಿಕ್ ಅಲ್ಲಿ ಗ್ಲೂ ಪ್ಲೈವುಡ್ ನ ಪುಷ್ ಮಾಡಿ ಎಡ್ಜ್ ಬ್ಯಾಂಡ್ ನ ಪುಷ್ ಮಾಡಿ ಮೆಚ್ಚುತ್ತೆ. ಅದು ನೀವು ಕೈಯೆಲ್ಲ ಕಿತ್ತಿದ್ರು ಅದು ಬರಲ್ಲ, ಅದು ಬರೋದಿಲ್ಲ, 100% ಬರಲ್ಲ ನೀವು ಅದನ್ನ. ಅದಕ್ಕೆ ಸೊ ಅದನ್ನ ಎಡ್ಜ್ ಬ್ಯಾಂಡ್ ಮಷಿನ್ಸ್ ಅಂತಿದೆ, ಅದಕ್ಕೆ ಆ ಮಷಿನ್ಸ್ ಉಪಯೋಗಿಸ್ಕೊಂಡು ಎಡ್ಜ್ ಬ್ಯಾಂಡ್ ನೀವು ಮಾಡ್ಕೊಬಹುದು. ಆಮೇಲೆ ಎಡ್ಜ್ ಬ್ಯಾಂಡ್ ಬಂದಾಗ ಶಾರ್ಪ್ ಎಡ್ಜಸ್ ಬರುತ್ತೆ, ಅದಕ್ಕೆ ಏನಾದರೂ ಆಪ್ಷನ್ಸ್ ಇದೆ? ಅದಕ್ಕೂ ಇದೆ. ಈಗಿರೋ ಮಷಿನ್ಸ್ ಹೆಂಗಿದೆ ಸರ್, ನಾರ್ಮಲ್ ಆಗಿ ಸ್ವಲ್ಪ ಹಳೆ ಕಾಲದಲ್ಲಿ ಇತ್ತು ಎಡ್ಜಸ್ ಎಲ್ಲ ಶಾರ್ಪ್ ಬರೋದು, ಅದೆಲ್ಲ ಇವಾಗೆಲ್ಲ ಮಷಿನ್ಸ್ ಅಡ್ವಾನ್ಸ್ ಮಷಿನ್ಸ್ ಅಲ್ಲಿ ಪ್ರೀ ಮಿಲ್ಲಿಂಗ್ ಅಂತ ಬಂದಿದೆ, ಕಾರ್ನರ್ ರೌಂಡಿಂಗ್ ಅಂತೆಲ್ಲ ಬಂದಿದೆ. ರೌಂಡ್ ಆಗುತ್ತೆ, ಕಾರ್ನರ್ ರೌಂಡ್ ಆಗುತ್ತೆ ನಿಮಗೆ. ಮತ್ತೆ ನಾರ್ಮಲ್ ಆಗಿ ಎಡ್ಜ್ ಬ್ಯಾಂಡ್ ಥಿಕ್ನೆಸ್ ಮೇಲೂ ಡಿಪೆಂಡ್ ಆಗುತ್ತೆ. ಅದು 2 mm ಹಾಕಬೇಕು, 1.5 mm ಹಾಕಬೇಕು. ಈ ತರ ಎಡ್ಜ್ ಬ್ಯಾಂಡ್ ಹಾಕಿದಾಗ ನಿಮಗೆ ಸ್ಮೂತ್ ಫಿನಿಶ್ ಬರುತ್ತೆ. 0.8 ಹಾಕಿದಾಗ ಒಂದು 5% ನೀವು ಅದು ಎಕ್ಸ್ಪೆಕ್ಟ್ ಮಾಡಬಹುದು. 0.8 ನೀವು ಒಳಗಡೆ ಡೋರ್ ಓಪನ್ ಮಾಡಿ ಆದ್ಮೇಲೆ ಒಳಗಡೆ ಅದಕ್ಕೆಲ್ಲ 0.8 mm ಯೂಸ್ ಮಾಡ್ತಾರೆ. ಅದರಲ್ಲಿ ಒಂದು ಅವ್ರು ಮಾಡೋದಕ್ಕಿಂತ ಮೆಷಿನಲ್ಲಿ ಮಾಡಿದ್ರೆ ಒಂದು 2% ಅಷ್ಟೇ ಶಾರ್ಪ್ ಎಡ್ಜಸ್. ಬಟ್ ಮ್ಯಾನುವಲ್ ಆಗಿ ಮಾಡೋಷ್ಟು ಬರಕ್ಕೆ ಚಾನ್ಸೇ ಇಲ್ಲ. ಬಟ್ 2 mm ಎಡ್ಜ್ ಬ್ಯಾಂಡ್ ಹಾಕಿದಾಗ ತುಂಬಾನೇ ಸ್ಮೂತ್ ಆಗಿ ಬರುತ್ತೆ. ನೀವು ಹೋಗಿ ನಿಮ್ಮ ಕೈನ ಹಿಂಗಿಟ್ಟಿಂಗ್ ಮಾಡಿದ್ರು 100% ನಿಮ್ಮ ಕೈಗೆ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಐ ಮೀನ್ ಸೇಫ್ ಆಗಿರ್ಬೋದು ಅಷ್ಟೇ. ಅದನ್ನ ಬಟ್ ಅದೇ ಪ್ರೀಮಿಯಂನೆಸ್ ಬರುತ್ತೆ, ಫಿನಿಶಿಂಗು ಅಷ್ಟೇ ಚೆನ್ನಾಗಿ ಬರುತ್ತೆ, ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಓಕೆ ಸರ್, ಇನ್ನೊಂದು ಹೊರಗಡೆ ಲ್ಯಾಮಿನೇಟ್ಸ್ ಹಾಕ್ತೀವಿ, ನಾನು ಒಳಗಡೆ ತುಂಬ ಬೇರೆ ಬೇರೆ ರೀತಿ ಫಿನಿಶಿಂಗ್ ಅನ್ನ ನೋಡಿದ್ದೀನಿ. ಕೆಲವೊಬ್ರು ವೈಟ್ ಫಿನಿಶಿಂಗ್ ಕೊಡ್ತಾರೆ, ಕೆಲವೊಬ್ರು ಫ್ಯಾಬ್ರಿಕ್ ಅನ್ನ ಕೊಡ್ತಾರೆ, ಕೆಲವೊಬ್ರು ವುಡ್ ಫಿನಿಶಿಂಗ್ ಎಲ್ಲ ಕೊಡ್ತಾರೆ. ಅದು ಏನದು ಸ್ವಲ್ಪ ನಮಗೆ ಹೇಳ್ಬೋದಾ ಸರ್? ಇದು ಹೆಂಗಾಗುತ್ತೆ ಅಂದ್ರೆ, ಈಗ ದೇರ್ ವರ್ ಡೇಸ್ ಯಾವಾಗ ಬರೀ ವೈಟೇ ಹಾಕ್ತಿದ್ರು ಸರ್ ಜನ. ಎಲ್ಲಿ ನೋಡಿದ್ರು ಡೋರ್ ತೆಗೆದಾಗ ವೈಟ್ ಇವಾಗಲೂ ತುಂಬಾ ಜನ ಯೂಸ್ ಮಾಡ್ತಾರೆ. ಬಟ್ ನಾವು ಏನ್ ರೆಕಮೆಂಡ್ ಮಾಡ್ತೀವಿ ಕಸ್ಟಮರ್ಗೆ ಅಂದ್ರೆ, ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಬಂದಿದೆ, ಚೆನ್ನಾಗಿರೋದು ಬಂದಿದೆ. ಫ್ಯಾಬ್ರಿಕ್ ಶೀಟ್ಸ್ ಆಪ್ಷನ್ ಹೇಳಿ. ಈಗ ಫ್ಯಾಬ್ರಿಕ್ ಶೀಟ್ಸ್ ಬಂದಿದೆ, ಅದಕ್ಕೆ ಅದರಲ್ಲೂ ಡಿಫ್ರೆಂಟ್ ಕಲರ್ಸ್ ಬಂದಿದೆ ಫ್ಯಾಬ್ರಿಕ್ ಶೀಟ್ಸ್ ಅಲ್ಲಿ. ಅಂದ್ರೆ ಫ್ಯಾಬ್ರಿಕ್ ಶೀಟ್ಸ್ ನ ಯೂಸ್ ಮಾಡಬೇಕು. ಅವಾಗ ಏನಾಗುತ್ತೆ, ಯಾರಾದ್ರೂ ನೀವು ಕಿಚನ್ ಮಾಡಿಸಿದಾಗ, ವಾರ್ಡ್ರೂಮ್ ಮಾಡಿಸಿದಾಗ ಡೋರ್ ಅನ್ನೋದು ಓಪನ್ ಮಾಡಿದ್ರೆ ಒಂದು ಲುಕ್ ಅಂಡ್ ಫೀಲ್ ಚೆನ್ನಾಗಿರುತ್ತೆ. ಸೊ ಡಾರ್ಕರ್ ಶೇಡ್ ಬಂದಾಗ ನಿಮ್ಗೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ಗಲೀಜ್ ಇದ್ರೂ ಅಷ್ಟು ಈಜಿಯಾಗಿ ಕಾಣಿಸಲ್ಲ ನಿಮಗೆ. ಆಮೇಲೆ ಅದರಲ್ಲಿ ವುಡನ್ ಗ್ರೈನ್ಸ್ ಫಿನಿಶ್ ಬರುತ್ತೆ. ಸ್ವಲ್ಪ ಪ್ರೀಮಿಯಂ ಆಗಿ ಹೋಗೋರು ಇವಾಗ ನಾರ್ಮಲ್ ಆಗಿ ವೈಟ್ ಮತ್ತೆ ಫ್ಯಾಬ್ರಿಕ್ ಹಾಕ್ತಾರೆ, ಸ್ವಲ್ಪ ಪ್ರೀಮಿಯಂ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ, ಅವ್ರಿಗೆ ವುಡನ್ ಗ್ರೈನ್ಸ್ ಕಲರೇ ಬರುತ್ತೆ. 0.8 mm ಥಿಕ್ನೆಸ್ ಅಲ್ಲಿ ಬರುತ್ತೆ. ಅದು 1 mm ಥಿಕ್ನೆಸ್ ಹಾಕೋ ಅವಶ್ಯಕತೆ ಇಲ್ಲ. 0.8 mm ಥಿಕ್ನೆಸ್ ಹಾಕೊಂಡು ಡಿಫ್ರೆಂಟ್ ಕೈಂಡ್ಸ್ ಆಫ್ ವುಡನ್ ಟೆಕ್ಸ್ಚರ್ಸ್ ಅದನ್ನ ಹಾಕೊಂಡ್ರು ತುಂಬಾ ಚೆನ್ನಾಗಿ ಬರುತ್ತೆ. ಹೊರಗಡೆ ಬರೋ ಲುಕ್ ಒಳಗಡೆ ಬರುತ್ತೆ ಅಲ್ವಾ? ವೀಕ್ಷಕರೇ, ದುಡ್ಡು ಇದ್ರೆ ಖರ್ಚು ಮಾಡಕ್ ರೆಡಿ ಇದ್ರೆ ಅಂದ್ರೆ ವುಡನ್ ಹಾಕೊಳ್ಳಿ. ಇಲ್ಲ ಗುರು ಇರೋದ್ರಲ್ಲೇ ಚೆನ್ನಾಗಿ ಬರ್ಲಿ ಅಂತಂದ್ರೆ ಫ್ಯಾಬ್ರಿಕ್ ಸೂಪರ್ ಆಗಿರುತ್ತೆ, ತುಂಬಾ ಡಿಸೆಂಟ್ ಆಗಿರುತ್ತೆ, ಕ್ಲಾಸಿ ಆಗಿ ಬರುತ್ತೆ ಅಂತ ಹೇಳ್ಬೋದು. ಸರ್, ಈಗ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಬೆಲೆಗಳು. ಓಕೆ, ಮಾರ್ಕೆಟಲ್ಲಿ ಏನು ಬೆಲೆ ಇದೆ, ನೀವೇನು ಬೆಲೆ ಕೊಡ್ತಾ ಇದ್ದೀರಾ? ವುಡ್ ಎಕ್ಸಲ್ಲಿ ಬಂದಾಗ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಸ್ವಲ್ಪ ಹೇಳ್ಬೋದಾ ನಮಗೆ? ಸರ್, ಇದು ಇನ್ನೊಂದು ಇದು ಹೆಂಗೆ ಅಂದರೆ, ಇದು
ಆನ್ಲೈನಲ್ಲಿ ಸಿಗೋ ಪ್ರಾಡಕ್ಟು ಆಫ್ಲೈನಲ್ಲಿ ಸಿಗೋ ಪ್ರಾಡಕ್ಟ್ ಅಂತ ಒಂದು ವೇರಿಯೇಷನ್ ಇಲ್ಲ, ಎಲ್ಲ ಕಡೆ ಸಿಗುತ್ತೆ ಸರ್. ನೀವು ಮನೆಯಿಂದ ಆಚೆ ಕಾಲಿಟ್ರೆ 10 ಪ್ಲೈವುಡ್ ಅಂಗಡಿ ಇರುತ್ತೆ, 10 ಹಾರ್ಡ್ವೇರ್ ಅಂಗಡಿ ಎಲ್ಲ ಕಡೆ ಸಿಗುತ್ತೆ. ಎಲ್ಲ ಕಡೆನೂ ಸಿಗುತ್ತೆ. ಇದರಲ್ಲಿ ನೋಡ್ಬೇಕಾಗಿರೋದು ಮೇನ್ ಅಂದ್ರೆ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಕ್ವಾಲಿಟಿ ನೋಡಬೇಕು. ಕ್ವಾಲಿಟಿ ನೋಡಬೇಕು ಅಂದ್ರೆ ಆ ಟೆಸ್ಟ್ ಎಲ್ಲ ಸ್ವಲ್ಪ ಪಾಸ್ ಆಗಿರಬೇಕು. ಮತ್ತೆ ಇನ್ನೊಂದು ಮೇಜರ್ ಏನು ಅಂದ್ರೆ ಸರ್, ಈ ನಾನು ಫಸ್ಟ್ ಹೇಳ್ದಂಗೆ 20, 30, 40, 50 ಇದಕ್ಕೆಲ್ಲ ನೀವು ಕಿವಿ ಕೊಡೋಕೆ ಹೋಗಬೇಡಿ. ಈ ತರ ಕ್ಯಾಟಗರಿಯಲ್ಲಿ ಪ್ರೈಸಸ್ ಬರ್ತಾ ಇದೆ ಅಂದ್ರೆ ಇಟ್ ಈಸ್ ನಾಟ್ ಎ ಗುಡ್ ವುಡ್. ಯಾಕೆ ಅಂದ್ರೆ ಫ್ಯಾಕ್ಟ್ರಿ ಲೆವೆಲಲ್ಲಿ ಕೆಲಸ ಮಾಡೋದಕ್ಕೂ ಅವ್ರಿಗಾಗೋ ಒಂದು ಖರ್ಚು ವೆಚ್ಚ ಅಷ್ಟೇ ಇರುತ್ತೆ. ಅದಕ್ಕೆ ಒಂದು ರೇಂಜ್, ಒಂದು 60 ರೂಪಾಯಿ ಆ ರೇಂಜ್ ಇಂದ ಹೋದ್ರೆ ನಿಮ್ಗೆ ಗುಡ್ ಪ್ಲೈವುಡ್ ಸಿಗುತ್ತೆ. ನಿಮ್ಗೆ 60 ರೂಪಾಯಿ ಮೇಲೆ, 60 ರೂಪಾಯಿ ಮೇಲಿದ್ರೆ ಒಂದು ಗುಡ್ ಡಿಸೆಂಟ್ ಪ್ಲೈವುಡ್. ನಿಮ್ಮದಂತಲ್ಲ, ಯಾವುದೇ ಹೋಗಿ ಪರವಾಗಿಲ್ಲ, 60 ರೂಪಾಯಿ ಮೇಲೆ ಹೋಗಿ. ಬಟ್ ಹಂಗೆ ಅಂತ ಅವ್ನು ಯಾರೋ ಬೇರೆ ನೋಡಿಸ್ಬಿಟ್ಟು ವಿಡಿಯೋಗಳು ನೋಡ್ಕೊಂಡು ನಾರ್ಮಲ್ ಆಗಿ ನಾರ್ಮಲ್ ಪೈನ್ 60 ರೂಪಾಯಿ ಹೇಳ್ತಾನೆ, ಹಂಗೂ ಹೇಳ್ಬೋದು, ಸಹಜ ಅದೆಲ್ಲ. ಸೊ ಅವ್ರು ಹೇಳಿದ್ರು ನಿಮ್ ಟೆಸ್ಟ್ ನೀವು ಮಾಡಿ. ಇದೆಲ್ಲ ಮಾಡ್ಬೇಕಲ್ಲ ಸರ್, ISI, CML, ನೇಲ್ ಟೆಸ್ಟ್, ಎಷ್ಟೊಂದು ಟೆಸ್ಟ್ಗಳು ಹೇಳಿದಿವೆ, ಇದೆಲ್ಲ ಮಾಡ್ಲಿ. ಇದೆಲ್ಲ ಮಾಡಿ 60 ರೂಪಾಯಿ ಇತ್ತು ಅಂದ್ರೆ ಮಾತ್ರನೇ ಕೊಡ್ಲಿ ಅವರು. ಬಟ್ ನಾರ್ಮಲ್ ನಾನೇನು ಹೇಳ್ತೀನಿ ಸರ್, ಒಂದು 60, 70, 80, 100, 110. ಸೊ ಈ ರೇಂಜಲ್ಲೆಲ್ಲ ಹೋದ್ರೆ ತುಂಬಾ ಚೆನ್ನಾಗಿ ಡ್ಯೂರಬಿಲಿಟಿ ಬರುತ್ತೆ ಪ್ಲೈವುಡ್. ಲೈಫ್ ಲಾಂಗ್ ಸರ್ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಆರಾಮಾಗಿ ಮನೇಲಿ ನಿದ್ದೆ ಮಾಡ್ಬೋದು ಅವರು. ಇಲ್ಲ ಅಂದ್ರೆ ಬರೀ ಎಲ್ಲೋ ಮಾರ್ಕೆಟಲ್ಲಿ ಸಿಗ್ತಾ ಇದೆ ಆಚೆಗೆ 30, 40, 50 ರೂಪಾಯಿ ತೊಗೊಂಡು ಹೋಗ್ತಾರಲ್ಲ ಸರ್, ಒಂದು 2 ವರ್ಷ ಅಷ್ಟೇ ನಿಮಗೆ ನಿದ್ರೆ ಇರಲ್ಲ ನಿಜವಾಗ್ಲೂ. ಮತ್ತೆ ಹೊಸ ಮನೆ ತೆಗೆದು ಎಲ್ಲ ಮತ್ತೆ ಕಿತ್ತಾಕಿ ಅದೆಲ್ಲ ತುಂಬಾ ಪ್ರಾಬ್ಲಮ್ ಬರುತ್ತೆ ಅದೆಲ್ಲ. ಅದು ಸರ್ ಆ ಒಂದು ರೇಂಜಲ್ಲಿ ಪ್ಲೈವುಡ್ಗೆ ಏನೂ ಪ್ರೂಫ್ ಇರಲ್ಲ, ಟರ್ಮೈಟ್ ಪ್ರೂಫ್ ಇರಲ್ಲ, ಬೋರರ್ ಪ್ರೂಫ್ ಇರಲ್ಲ, ರೆಸಿಸ್ಟೆನ್ಸ್ ಇರಲ್ಲ, ಎಂಥದ್ದು ಇರಲ್ಲ ಇದು. ಸೊ ಅದಕ್ಕೋಸ್ಕರ ನೀವು ಚೂಸ್ ಮಾಡಬೇಕಾದ್ರೆ ಇದೆಲ್ಲ ಟೆಸ್ಟ್ ಪಾಸ್ ಆಗಿರಬೇಕು. ಪ್ಲಸ್ ಆ ಪ್ರೈಸ್ ರೇಂಜ್ ಬ್ಯಾಂಡ್ ಬಿಡ್ತಲ್ಲಿ ಚೂಸ್ ಮಾಡಿ ಚೂಸ್ ಮಾಡಬೇಕು. ಓಕೆ, ಈಗ ಯಾರಾದ್ರೂ ನಿಮ್ಮ ಹತ್ರನೇ ಚೂಸ್ ಮಾಡಬೇಕು ಅಂತಂದ್ರೆ ಮಾರ್ಕೆಟ್ಗಿಂತ ಕಮ್ಮಿ ಪ್ರೈಸಲ್ಲಿ ಕೊಡ್ತೀರಾ? ಎಸ್, ಬೆಸ್ಟ್ ಪ್ರೈಸಲ್ಲಿ ಇರುತ್ತೆ ಸರ್. ಫಾರ್ ಎಕ್ಸಾಂಪಲ್ ಹೊರಗಡೆ 60 ರೂಪಾಯಿ ಸಿಗ್ತಾ ಇದೆ, ನಿಮ್ಮ ಹತ್ರ ಎಷ್ಟಕ್ಕೆ ಸಿಗ್ಬೋದು? ನಮ್ಮ 58 ಇಂದ ಸ್ಟಾರ್ಟ್ ಆಗುತ್ತೆ. 2 ರೂಪಾಯಿ ಡಿಸ್ಕೌಂಟ್, 2 ರೂಪಾಯಿ ಡಿಸ್ಕೌಂಟ್, ಸ್ಕ್ವೇರ್ ಫೀಟ್ ಮೇಲೆ ಡಿಸ್ಕೌಂಟ್ ಸಿಗ್ತಾ ಇದೆ. ಓಕೆ. ಈ BWP ಅವೆಲ್ಲ ಯಾವ ರೇಟಿಂದ ಸರ್? ಸರ್ ಯಾವಾಗಲೂ ಅಷ್ಟೇ, ಇದೊಂದು BWP ಚೂಸ್ ಮಾಡಿದಾಗ ನೀವು ನಾರ್ಮಲ್ ಆಗಿ ಸೀಲ್ ಹೊಡೆದು ಬಿಡ್ತಾರೆ ಸರ್, ಫೇಕ್ ಸೀಲ್ ಅಂತ BWP ಅಂತ ಹೊಡಿತಾರೆ. ಸೊ ಅದಕ್ಕೆ CML ನಂಬರ್ ಎಲ್ಲ ನೋಡ್ಕೊಂಡು ನೀವು ಪ್ರೈಸ್ ಬ್ಯಾಂಡ್ ಬಿಡ್ತಾ ಬಂದು ನಿಮಗೆ ಮಿನಿಮಮ್ ಟು ಮಿನಿಮಮ್ 90 ಅಂಡ್ ಅಬೋವ್ ಇರಬೇಕು. 90 ರೂಪಾಯಿ ಮೇಲೆ, 90 ರೂಪಾಯಿ ಮೇಲಿದ್ರೆ ಮಾತ್ರನೇ ನೀವು BWP ತಗೊಬೇಕು. 80 ರೂಪಾಯಿ ಇತ್ತು ಅಂದ್ರೂ ಅದಾಗಲ್ಲ ಅದು. ಯಾಕೆಂದ್ರೆ ಹೇಳ್ತೀನಿ ಸರ್, ಫ್ಯಾಕ್ಟ್ರಿ ಲೆವೆಲಲ್ಲೇ ಅವ್ರಿಗೆ ಹಾಕೋ ಒಂದು ರೆಸಿನ್ಸು, ಒಂದು ಗ್ಲೂಸು ಅಷ್ಟು ಅವ್ರಿಗೆ ಕಾಸ್ಟ್ ಆಗುತ್ತೆ. ಅಲ್ಲಿಂದ ಬರೋದಕ್ಕೇನೆ ತುಂಬಾ ಒಂದು ಪ್ರೊಸೆಸ್ ಇದೆ, ಅದೆಲ್ಲ ಪಾಸ್ ಆಗಿ ಬರಬೇಕು. ಕಮ್ಮಿ ಕೊಡ್ತಾ ಇದ್ದಾರೆ ಅಂದ್ರೆ ದಟ್ ಈಸ್ ನಾಟ್ ಎ ವಾಟರ್ ಪ್ರೂಫ್ ಪ್ಲೈವುಡ್. ಪಾಸಿಬಲ್ ಇಲ್ಲ, 100% ಪಾಸಿಬಲ್. ಯಾಕಂದ್ರೆ ನಾವು ಫ್ಯಾಕ್ಟ್ರಿ ರೂಟ್ ಲೆವೆಲ್ ಅನ್ನು ಚೆಕ್ ಮಾಡ್ಕೊಂಡಿದೀವಿ ಸರ್. 12 ವರ್ಷದಿಂದ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಅದಕ್ಕೆ ಎಷ್ಟೆಷ್ಟು ಏನೇನಾಗುತ್ತೆ ಅಂತ ಗೊತ್ತದಕ್ಕೆಲ್ಲ. ಸೊ 90 ರೂಪಾಯಿ, 85, 90 ಮತ್ತೆ 100 ಆ ರೇಂಜಲ್ಲಿ ಹೋದ್ರೆ ಕಣ್ಣು ಮುಚ್ಕೊಂಡು BWP ತಗೊಬಹುದು, ಆರಾಮಾಗಿ ತಗೊಬಹುದು. ಸೂಪರ್ ಆಗಿ ಹೇಳಿದ್ರೆ ಇದೊಂದು ಪ್ರೈಸ್ ರೇಂಜ್ ಆಯ್ತು ಅಲ್ವಾ. ಸೊ ನೆಕ್ಸ್ಟ್ ಬರ್ತಾ ಇರೋದು ಆಫ್ಟರ್ ಸೇಲ್ಸ್ ಸರ್ವಿಸ್. ಸೊ ನಾವೇನೋ ತಗೊಂಡ್ಬಿಡ್ತೀವಿ ಒಂದು ಅಂಗಡಿಲಿ, ಮನೆಗೆ ತಗೊಂಡು ಹೋದ್ಮೇಲೆ ಗೊತ್ತಾಗುತ್ತೆ ಇದರಲ್ಲಿ ಲೈಕ್ ಅಷ್ಟೊಂದು ಇದಿಲ್ಲ, ನಾವು ವಿಡಿಯೋ ನೋಡ್ಕೊಂಡೆ ಯಾವ ರೇಟ್ ಹೇಳ್ಬಿಟ್ಟಿದ್ದಾರೆ ಅಂತ, ಬೇರೆ ಚೆಕ್ ಮಾಡಿಲ್ಲ ಅಂತ. ಸೊ ಆಫ್ಟರ್ ಸೇಲ್ ಸರ್ವಿಸಸ್ ಹೊರಗಡೆ ಸಿಗುತ್ತಾ ಅಂಡ್ ನಿಮ್ ಸರ್ವಿಸ್ ಯಾವ ತರ ಇದೆ, ಎರಡು ಕಂಪೇರ್ ಮಾಡಿ ಹೇಳಿ ನಮಗೆ. ಸರ್ ಹೊರಗಡೆ ಸಿಗುತ್ತೋ ಇಲ್ವೋ ನನಗೆ ಡೌಟ್ ಆಕ್ಚುಲಿ. ಯಾಕಂದ್ರೆ ನಾವು ಇಂಡಸ್ಟ್ರಿಯಲ್ಲಿ ಇದ್ದೀವಿ, ಅಂಗಡಿದವ್ರು ನಾರ್ಮಲ್ ಹೊರಗಡೆ ಬೇರೆಯವ್ರು ಕೊಡ್ತಾರೆ ಇಲ್ವೋ ಅಷ್ಟೊಂದು ನಮಗೆ ಐಡಿಯಾ ಇಲ್ಲ. ಬಟ್ ನಾವು ಹೆಂಗೆ ಸೊ ವುಡೆಕ್ಸ್ ಅನ್ನೋದು ಒಂದು ಸಂಸ್ಥೆ ಹೆಂಗೆ ಅಂದ್ರೆ ಸರ್, ಆಲ್ವೇಸ್ ಟ್ರಸ್ಟ್. ನೀವು ನಂಬಿಕೆ ಗಳಿಸ್ಕೊಂಡ್ರೆ ನಿಮ್ಮ ಬಿಸ್ನೆಸ್ ಯಾವತ್ತಿದ್ರು ರನ್ ಆಗೇ ಆಗುತ್ತೆ, ಕಸ್ಟಮರ್ ಹುಡ್ಕೊಂಡ್ ಬಂದೇ ಬರ್ತಾರೆ ಅದನ್ನ. ಸೊ ಆಫ್ಟರ್ ಸೇಲ್ ಸರ್ವಿಸ್ ಕೊಡ್ಬೇಕಂದ್ರೆ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ. ನಾನು ಇದ್ದೀನಿ ಹೋಗೋಣ ಕೊಡ್ತೀನಿ, ಏನಾಗುತ್ತೆ ಪ್ರಾಬ್ಲಮ್, ಇದೇ ತರ ಹೇಳೋ ಕಸ್ಟಮರ್ಗಳು ಚೀಟಲ್ಲಿ ಬರ್ಕೊಡೋದು ಅದೆಲ್ಲ ಅನ್ಆರ್ಗನೈಸ್ ಅದೆಲ್ಲ. ಅದು ನಿಮಗೆ ಇನ್ವಾಯ್ಸ್ ಕೊಡ್ತಾರೆ ಬಟ್ ಒಂದು ಬಾಯಿ ಮಾತಲ್ಲಿ ಹೇಳ್ತಾರೆ ಅಷ್ಟೇ. ಬಟ್ ನಮ್ಮ ಕಡೆ ಏನಾಗುತ್ತೆ ಅಂದ್ರೆ ಅದಕ್ಕೆ ಇನ್ವಾಯ್ಸ್ ಕೊಡ್ತೀವಿ, ಅದಕ್ಕೆ ವಾರಂಟಿ ರಿಟರ್ನ್ ಡಾಕ್ಯುಮೆಂಟ್ ಕೊಡ್ತೀವಿ ನಾವು, ರೈಟಿಂಗ್ ಅಲ್ಲಿ ಕೊಡ್ತೀವಿ. ಅದೇನಕ್ಕೆ ಅಂದ್ರೆ ನಮ್ಮ ಪ್ರಾಡಕ್ಟ್ ಮೇಲಿರೋ ನಂಬಿಕೆ ಹಂಗೆ. ಸೊ ರೈಟಿಂಗ್ ಅಲ್ಲಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಸರ್, ನಾನು ತಲೆ ಬಾಗ್ಲೇಬೇಕಾಗುತ್ತೆ. ನಾಳೆ ಏನೇ ಪ್ರಾಬ್ಲಮ್ ಆಯ್ತು ಅಂದ್ರೂ ಕಸ್ಟಮರ್ ಡೈರೆಕ್ಟ್ ಆಗಿ ತೋರಿಸಬಹುದು, ನೀನ್ ರೈಟಿಂಗ್ ಅಲ್ಲಿ ಕೊಟ್ಟಿದ್ಯಾ ನೀನು ಇದು ಮಾಡ್ಕೊಡ್ಬೇಕು, ಲೀಗಲ್ ಬರ್ಬೋದು. ಎಸ್, ಲೀಗಲ್ ಬರ್ಬೋದು, ನೀವು ಆರಾಮಾಗಿ ಅದನ್ನ ಕ್ಲೇಮ್ ಮಾಡ್ಬೋದು, ಹೋಗ್ಬಿಟ್ಟು ನೀವು ಅದನ್ನ. ಸೊ ಅಷ್ಟು ಕಸ್ಟಮರ್ಗೆ ಅಷ್ಟು ನಾವು ನಂಬಿಕೆ ಕೊಟ್ಟ ಮೇಲೆ ನಾವು ಹೆಂಗ್ ಪ್ರಾಡಕ್ಟ್ ತಯಾರು ಮಾಡಿರ್ಬೇಕು ಅದನ್ನ ಓಪನ್ ಆಗಿ ಬಾಯಿ ಹೇಳ್ತಾ ಇದೀವಿ. ನಾವು ವಾರಂಟಿ ಡಾಕ್ಯುಮೆಂಟ್ ಕೊಡ್ತಾ ಇದೀವಿ ನಿಮ್ಗೆ, ಹಂಗೆ ಅಂತ ನಾವು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ಳೋದಕ್ಕೆ ನಮಗೂ ರೆಡಿ ಅಷ್ಟೇ. ಸೊ ಅದಕ್ಕೆ ಪ್ರಾಡಕ್ಟ್ ಮಾತಾಡಬೇಕು, ಅದಕ್ಕೆ ನಮ್ಮ ಪ್ರಾಡಕ್ಟ್ ತುಂಬಾ ಚೆನ್ನಾಗಿ. ಅದಕ್ಕೋಸ್ಕರ ನಾವು ಧೈರ್ಯದಿಂದ ನೀವು ಪ್ರಾಡಕ್ಟ್ ಯೂಸ್ ಮಾಡಿ ರೈಟಿಂಗ್ ಅಲ್ಲಿ ಕೊಡ್ತೀವಿ. ಏನೇ ಪ್ರಾಬ್ಲಮ್ ಆದ್ರೆ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಕೊಡ್ತೀನಿ. ಕಾನ್ಫಿಡೆನ್ಸ್ ಇದೆ. ರಿಪ್ಲೇಸ್ ಮಾಡ್ತೀರಾ? ಎಸ್, ಆಫ್ ಕೋರ್ಸ್ ಸರ್. ಏನೇ ಪ್ರಾಬ್ಲಮ್ ಆಯ್ತು ಅಂದ್ರೂ, ಬೆಂಡಿಂಗ್ ಪ್ರಾಬ್ಲಮ್ ಅಂತ ಪ್ಲೈವುಡ್ ಬಿಟ್ಕೊಂತ ಇದೆಯಾ ಆ ಥರ ಏನಾದರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಹೇಳಿ, ವಿಡಿಯೋ ಕಳಿಸಿ, ನೋ ಕ್ವಶನ್ಸ್ ಆಸ್ಟ್ ಬಂದು ಸುಮ್ಮನೆ ಒಂದ್ಸರಿ ಚೆಕ್ ಮಾಡ್ತೀವಿ. ಓಕೆ ಫೈನ್, ರಿಪ್ಲೇಸ್ಮೆಂಟ್ ಮಾಡಿ ಫಸ್ಟ್ ಆಫ್ ಆಲ್ ನಿಮಗೆ ಕಾನ್ಫಿಡೆನ್ಸ್ ಇದ್ದಂಗೆ ಆಗದೇ ಇಲ್ಲ ಅಲ್ವಾ. ಇನ್ ಕೇಸ್ ಆಯ್ತು ಅಂತಂದ್ರೆ ರಿಪ್ಲೇಸ್ ಮಾಡಕ್ಕೂ ರೆಡಿ ಇದೀರಾ. ಇದು ನೀವು ಕೊಡ್ತಾ ಇರುವಂತ ಆಫ್ಟರ್ ಸೇಲ್ ಸರ್ವಿಸ್. ಓಕೆ,
ಸೂಪರ್ ಸರ್, ಎಲ್ಲ ಮಾಹಿತಿಯನ್ನು ಕೊಟ್ರಿ. ಸೊ ಫೈನಲ್ ಆಗಿ ನಿಮ್ಮ ಬಗ್ಗೆ ಬರೋಣ. ಇವಾಗ ಕೇಳ್ತೀನಿ, ವುಡೆಕ್ಸಲ್ಲಿ ಯಾವ್ಯಾವ ಬ್ರ್ಯಾಂಡ್ ಸಿಗುತ್ತೆ ನಮಗೆ, ಯಾವ್ಯಾವ ಸಬ್ ಬ್ರ್ಯಾಂಡ್ಗಳು ಸಿಗ್ಬೋದು ಸರ್? ಸಬ್ ಬ್ರ್ಯಾಂಡ್ ಅಂತ ಯಾವುದು ಮಾಡ್ತಾ ಇಲ್ಲ. ವುಡೆಕ್ಸ್ ಅನ್ನೋದು ಬಂದು ಬರೀ ವುಡೆಕ್ಸ್ ಅಷ್ಟೇ. ವುಡೆಕ್ಸ್ ಡೈರೆಕ್ಟ್ ಆಗಿ ನಾವು ಮಾಡೋದು ಬರೀ ವುಡೆಕ್ಸ್. ವುಡೆಕ್ಸ್ ಅಲ್ಲಿ ನಿಮ್ಗೆ ನಾನು ಆವಾಗಲೇ ಹೇಳ್ದಂಗೆ BWP ಇದೆ, BWR ಇದೆ, 303 ಇದೆ. ಅದಕ್ಕೆ ನಮ್ದು ಸಬ್ ಬ್ರ್ಯಾಂಡ್ ಅನ್ನೋದು ಬಂದು ಇನ್ನೊಂದು ನೀಮ್ ಅಂತ ಹಾಕಿದೀವಿ ನಾವು ಅದನ್ನ. ಸೊ ಅದು ವಾರಂಟೀಸ್ ವಿಷಯಕ್ಕೆ ಹೋದ್ರೆ ಅದಕ್ಕೂ 5 years ಗ್ಯಾರಂಟಿ ಕೊಡ್ತಿದ್ವಿ ನಾವು. ಅದಕ್ಕೂ ರಿಪ್ಲೇಸ್ಮೆಂಟ್ ಎಲ್ಲ ಇದ್ದೇ ಇದೆ ನಿಮ್ಗೆ. ಬಟ್ ಇನ್ ಹೌಸ್ ಪ್ರಾಡಕ್ಟ್ ಅಂತ ಬಂದಾಗ ವುಡೆಕ್ಸ್ ಒಂದೇ. ಅದು ವುಡೆಕ್ಸ್ ದ ಓನ್ಲಿ ಒನ್. ವುಡೆಕ್ಸ್ ದ ಓನ್ಲಿ ಒನ್. ಇವೆಲ್ಲ ಪಾಸ್ ಆಗುತ್ತಾ? ISI, CML, ನೇಲ್ ಟೆಸ್ಟ್ ಎಲ್ಲ ಟೆಸ್ಟ್ ಆಗುತ್ತೆ. 100% ಕಸ್ಟಮರ್ ಬಂದ್ರೆ ಅವ್ರ ಕಣ್ಣು ಮುಂದೆನೆ ನೋಡಿಸ್ತೀನಿ ಬೇಕಾದ್ರೆ ನಾನು ಇದೆಲ್ಲ ತಗೊಂಡು ಹೋಗ್ಬೋದು ಅಂತ ಹೇಳ್ತೀರಾ. ಓಕೆ. ಅಂಡ್ ಇದನ್ನ ಲೈಕ್ ಶಿಪ್ಪಿಂಗ್ ಅಂತ ಬಂದಾಗ ಕಳಿಸ್ಕೊಡಕ್ಕೆ ಏನೇನು ವ್ಯವಸ್ಥೆ ಮಾಡ್ತಾ ಇದ್ರ ಸರ್? ಈಗ ನಮ್ದು ಆಲ್ ಓವರ್ ಕರ್ನಾಟಕನೂ ಹೋಗ್ತಿದೆ ಮೆಟೀರಿಯಲ್. ಸೊ ಆಲ್ ಓವರ್ ಕರ್ನಾಟಕ ಹೋದಾಗ ಏನಾಗುತ್ತೆ, ಬ್ಯಾಂಗ್ಳೂರಲ್ಲಿ ನಮ್ದು ಅಪ್ ಟು ಸರ್ಟನ್ ಕಿಲೋಮೀಟರ್ಸ್ ಫ್ರೀ ಡೆಲಿವರಿ ಇದೆ ಸರ್ ನಮ್ದು. ಸರ್ಟನ್ ಕಿಲೋಮೀಟರ್ಸ್ ಒಂದು 5 to 8 ಕಿಲೋಮೀಟರ್ ರೇಡಿಯಸ್ ಅಲ್ಲಿ 10 ಕಿಲೋಮೀಟರ್ಸ್. ಓಕೆ, ನಿಮ್ ಕಡೆಯಿಂದ 10 ಕಿಲೋಮೀಟರ್ ರೇಡಿಯಸ್ ಇದ್ದಾಗ ನಾವು ಫ್ರೀ ಡೆಲಿವರಿ ಕೊಡ್ತೀವಿ. 10 ಕಿಲೋಮೀಟರ್ಸ್ ಅಬವ್ ಹೋದಾಗ ಅದೇನು ಡಿಸ್ಟೆನ್ಸ್ ಚಾರ್ಜಸ್ ಇದೆಯೋ ಅದನ್ನ ಮಾತ್ರ ಕಸ್ಟಮರ್ ಪೇ ಮಾಡಿದ್ರೆ ಸಾಕು. ಪ್ಲಸ್ ಔಟ್ ಸ್ಟೇಷನ್ಸ್ ಬಂದಾಗ ಏನಾಗುತ್ತೆ ಸರ್, ಅದು ಫ್ರೀ ಡೆಲಿವರಿ ಇರಲ್ಲ. ಅವ್ರ ಕ್ವಾಂಟಿಟಿ ನೋಡ್ಕೊಂಡು ನಾವು ಅದನ್ನ ಟ್ರಾನ್ಸ್ಪೋರ್ಟ್ಗೆ ಹಾಕ್ಬೇಕಾ ಇಲ್ಲ ಅವ್ರ ಬಂದು ತಗೊಂಡು ಹೋಗ್ತಾರ ಅದನ್ನ ನೋಡ್ಕೊಂಡು ಇದು ಮಾಡಬೇಕಾಗುತ್ತೆ. ಬಟ್ ನಾರ್ಮಲ್ ಆಗಿ ಔಟ್ ಸ್ಟೇಷನ್ ಏನು ಪ್ರಿಫರ್ ಮಾಡ್ತಾರೆ ಅಂದ್ರೆ, ನಾರ್ಮಲ್ ಆಗಿ ನಮಗೆ ನಾನು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಸರ್, ಕಾಲ್ ಮಾಡ್ತಾರೆ, ಅವರು ರೇಟ್ಸ್ ಕೇಳ್ತಾರೆ, ಸುಮ್ಮನೆ ಆಗೋಗ್ಬಿಡ್ತಾರೆ ಅಷ್ಟೇ ಅದನ್ನು. ಬಟ್ ಅವ್ರಿಗೆ ರಿಯಲ್ ಆಗಿ ನಿಜವಾಗ್ಲೂ ಪ್ರಾಡಕ್ಟ್ ತೊಗೊಳ್ಳೇಬೇಕು ಅಂದವ್ರಿಗೆ ಸ್ವಲ್ಪ ಎಫರ್ಟ್ ಹಾಕಿ ನಮ್ಮ ವೇರ್ ಹೌಸಿಗೆ ಬರಬೇಕು. ವೇರ್ ಹೌಸಿಗೆ ಬಂದು ಅವ್ರದ್ದೇ ರೀತಿಯಾದ ಟೆಸ್ಟಿಂಗು ಅಥವಾ ಪ್ಲೈವುಡ್ ನೋಡ್ಕೊಂಡು ಅವ್ರಿಗೆ ಇಷ್ಟ ಆದರೆ ಮಾತ್ರ ತಗೊಂಡೋಗ್ಲಿ ಅಂತ. ಯಾಕಂದ್ರೆ ರ್ಯಾಂಡಮ್ ಆಗಿ ಕಾಲ್ ಮಾಡ್ಬಿಟ್ಟು ನಮಗೆ ಪ್ರೈಸ್ ಕೊಡಿ ಅಂತ ಹೇಳಿದಾಗ ಏನಾಗುತ್ತೆ, ಸೊ ಅದು ಅವ್ರದ್ದು ಹೆಂಗ್ ಇಂಟ್ರೆಸ್ಟ್ ನಮಗೆ ಗೊತ್ತಾಗಲ್ಲ. ಅದೆಲ್ಲ ಅದನ್ನ ಏನಕ್ಕೆ ಬೇಕು ಏನ್ ಕತೆ ಅಂತ ಹೇಳಿ ಗೊತ್ತಾಗಲ್ಲ. ಓಕೆ ಓಕೆ ಓಕೆ. ಸೊ ಇದು ಕಳಿಸಿಕೊಡುವಂತ ರೀತಿ. ಓಕೆ. ಅಂಡ್ ನೆಕ್ಸ್ಟ್ ನೀವು ಹೇಗೋ ಪ್ಲೈವುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರಿಂದ ಇಂಟೀರಿಯರ್ನು ಕೂಡ ನಿಮ್ಮ ಕಡೆಯಿಂದ ಕೊಡಬಹುದಾ? ಕಂಪ್ಲೀಟ್ ಇಂಟೀರಿಯರ್ ಸೊಲ್ಯೂಷನ್ಸ್ ಇದೆಯಾ ನಿಮ್ಮ ಹತ್ರ? ಮಾಡ್ತೀವಿ ಸರ್ ಅದನ್ನ. ಅಂದ್ರೆ ಎಲ್ಲಾರ್ಗೂ ಇದಿಲ್ಲ ಅದನ್ನ. ಬಟ್ ಅಕಸ್ಮಾತ್ ಏನಾದರೂ ಕಸ್ಟಮರ್ಗೆ ನಿಜವಾಗ್ಲೂ ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ನಾವು ಅದನ್ನ ಅವ್ರಿಗೆ ಪ್ರೆಸ್ಸಿಂಗ್ ಮಾಡ್ತೀವಿ, ಕಟಿಂಗ್ ಮಾಡಿ, ಎಡ್ಜ್ ಬ್ಯಾಂಡಿಂಗ್ ಮಾಡಿ ಕೊಡ್ತೀವಿ. ಬಟ್ ಇದಕ್ಕೆ ಅವರು ಏನ್ ಮಾಡಬೇಕು ಅಂದ್ರೆ ನಮಗೆ ಡಿಸೈನ್ಸ್ ಕೊಡಬೇಕು, ನಮಗೆ ಡಿಸೈನ್ ಕೊಡಬೇಕು. ನಮಗೆ ಅವ್ರ ಕಾರ್ಪೆಂಟರ್ ಕಡೆಯಿಂದ ಕಟ್ ಲಿಸ್ಟ್ ಅನ್ನೋದು ಬರಬೇಕು. ಕಟ್ ಲಿಸ್ಟ್ ಅನ್ನೋದು ಬಂದ್ರೆ ಅವರು ಒಂದ್ಸತಿ ಬಂದು ಕೂತ್ಕೊಂಡು ಮಾತಾಡಿ ಎಲ್ಲಿ ಪ್ರೆಸ್ಸಿಂಗ್ ಮಾಡಬೇಕು, ಯಾವ್ದು ಕಟಿಂಗ್ ಮಾಡಬೇಕು, ಹೆಂಗೆ ಎಡ್ಜ್ ಬ್ಯಾಂಡ್ ಮಾಡ್ಕೊಡ್ಬೇಕು, ಒಂದು ರೌಂಡ್ ಆಫ್ ಡಿಸ್ಕಷನ್ ಮಾಡಿ ನಾವು ಜಾಬ್ ಎಲ್ಲ ಮಾಡಿ ಕೊಡ್ತೀವಿ. ಜಾಬ್ ವರ್ಕ್ ಜೊತೆಲಿ ಯಾರಾದ್ರೂ ಪ್ರೆಸ್ಸಿಂಗ್ ಬೇಕು, ಜಸ್ಟ್ ಪ್ರೆಸ್ ಮಾಡ್ಕೊಡಿ ಸಾಕು ನಮಗೆ, ಸೊ ಇದ್ರ ಮೇಲೆ ಲ್ಯಾಮಿನೇಟ್ ಹಚ್ಕೊಡಿ ಅಂತಂದ್ರೆ ಆ ಆಪ್ಷನ್ಸ್ ಇದೆಯಾ? ಪ್ರಿಫರಬಲಿ ನಾನು ಅದನ್ನ ಸಜೆಸ್ಟ್ ಮಾಡ್ತೀನಿ ಸರ್ ಕಸ್ಟಮರ್ಗೆ. ನಮ್ದೇ ಅಂತಲ್ಲ, ನಾರ್ಮಲ್ ಆಗಿ ಎಲ್ಲೇ ಹೋದ್ರೆ ನೀವು ಪ್ರೆಸ್ಸಿಂಗ್ ನ ಸ್ವಲ್ಪ ಪ್ರಿಫರ್ ಮಾಡಿ. ಯಾಕೆಂದ್ರೆ ಮ್ಯಾನುವಲ್ ಪ್ರೆಸ್ಸಿಂಗ್ ತುಂಬಾನೇ ಪ್ರಾಬ್ಲಮ್ ಇದೆ ಸರ್. ತಕ್ಷಣಕ್ಕೆ ತಾತ್ಕಾಲಿಕವಾಗಿ ನಿಮ್ಗೆ ಏನೋ ಒಂದು ಮಾಡಿ ಕೊಡ್ಬೋದು ಅದನ್ನ. ಬಟ್ ಪ್ರೆಸ್ಸಿಂಗ್ ಅನ್ನೋದನ್ನ ಪ್ಲೀಸ್ ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಅಲ್ಲಿ ಪ್ರೆಸ್ಸಿಂಗ್ ಮಾಡಿಸಿ, ಬೆಸ್ಟ್ ಅಂತ ಹೇಳಿ ಪ್ರೆಸ್ಸಿಂಗ್ ಮಾಡಿಸಿ ಅದನ್ನ. ಯಾಕಂದ್ರೆ ಇವಾಗ ನಮ್ಮಲ್ಲಿ ನಾನು ಹೇಳ್ತೀನಿ ಸರ್, ಇವಾಗ ಕಸ್ಟಮರ್ ಬಂದಾಗ 100 ಪ್ಲೈವುಡ್ ಆರ್ಡರ್ ಕೊಟ್ರೆ ಅದಕ್ಕೆ 150 kg ಫೆವಿಕಾಲ್ ಯೂಸ್ ಮಾಡ್ತಾರೆ. 150 kg ನೀವು ಫೆವಿಕಾಲ್ ತಗೊಂಬೇಡಿ, ನಮ್ಮ ಹತ್ರ ಫೆವಿಕಾಲ್ ಇದೆ, ನಾವು ಯೂಸ್ ಮಾಡ್ತೀವಿ. ಅದು ಪರ್ ಸ್ಕ್ವೇರ್ ಫೀಟ್ ಚಾರ್ಜಸ್ ಇರುತ್ತೆ ಅದಕ್ಕೆ. ಅದನ್ನ ಪ್ರೆಸ್ಸಿಂಗ್ ಮಾಡಿ ಓವರ್ ನೈಟ್ ಎಲ್ಲ ಇಟ್ಟು ನಾವು ಅದನ್ನ ನಿಮ್ಗೆ ಡೆಲಿವರಿ ಮಾಡ್ತೀವಿ. ಸೊ ಫೆವಿಕಾಲ್ ರೇಟ್ ಕಮ್ಮಿ ಆಗುತ್ತೆ ನಿಮಗೆ. ಫೆವಿಕಾಲ್ ಯೂಸ್ ಮಾಡಕ್ಕೆ ಚಾನ್ಸ್ ಆಪ್ಷನ್ ಇಲ್ಲ, ನಾವೇ ಯೂಸ್ ಮಾಡ್ಕೊಡ್ತೀವಿ ನಾವು. ಅದಕ್ಕೆ ಅದನ್ನ ತಗೊಂಡೋಗ್ಬಿಟ್ಟು ನಾವು ಮಾಡಿಸ್ಕೋಬಹುದು, ಮಾಡಬಹುದು ಯಾವುದೇ ಊರಲ್ಲಿ. ಎಸ್ ನೀವು ಪ್ರೆಸ್ಸಿಂಗ್ ನಮ್ಮ ಹತ್ರನೇ ಫ್ಯಾಬ್ರಿಕ್ ಶೀಟ್ಸು ಇದೆ, ಹೋಲ್ಸೇಲ್ ಆಗಿ ನಾವೆಲ್ಲ ಸೇಲ್ ಮಾಡೋದು. ಫ್ಯಾಬ್ರಿಕ್ ಬೋತ್ ಸೈಡ್ ಪ್ರೆಸ್ಸಿಂಗ್ ಮಾಡ್ಕೊಡ್ತೀವಿ ಅದನ್ನ. ಸೊ ಅದರಲ್ಲಿ ಎರಡು ತರ ಪ್ರೆಸ್ಸಿಂಗ್ ಆಗುತ್ತೆ. ಒಂದು ಬಂದು ಬಾಕ್ಸ್ ಫಸ್ಟ್ ತಗೊಂಡು ಹೋಗ್ತಾರೆ, ಅದಕ್ಕೆ ಬೋತ್ ಸೈಡ್ ಮಾಡ್ಕೊಂಡು ತಗೊಂಡು ಹೋಗ್ಬಿಡ್ಲಿ. ನೆಕ್ಸ್ಟ್ ಬರೋದು ಡೋರ್ಸ್ಗೆ ಕಲರ್ ಶೀಟ್ ಒಂದು ಕಡೆ ಮತ್ತೆ ಫ್ಯಾಬ್ರಿಕ್ ಶೀಟ್ ಒಂದು ಕಡೆ, ಇದೆರಡನ್ನು ಪ್ರೆಸ್ ಮಾಡ್ಕೊಂಡು ತಗೊಂಡು ಹೋದ್ರೆ ಅವ್ರಿಗೆ ಫಿನಿಶಿಂಗ್ ತುಂಬಾ ನೀಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಸೊ ವೀಕ್ಷಕರೇ, ಬೇರೆ ಬೇರೆ ಊರುಗಳಿಂದ ನೋಡ್ತಾ ಇದ್ರೆ ಡೆಫಿನೆಟ್ಲಿ ನೀವು ಕೂಡ ಇಲ್ಲಿ ಬರ್ಬೋದು. ನಿಮಗೆ ಇಲ್ಲಿ ಪ್ರೆಸ್ಸಿಂಗ್ ಬೇಕು, ಕಟ್ಟಿಂಗ್ ಬೇಕು, ಜಾಬ್ ಬರಬೇಕು, ಯಾವ ತರ ಬೇಕಾದ್ರೂ ಕೂಡ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಇವಾಗ ಯಾರಾದ್ರೂ ಬರಬೇಕು ಅಂತಂತಂದ್ರೆ ಇಲ್ಲಿನ ಟೈಮಿಂಗ್ ಹೆಂಗಿರುತ್ತೆ ಅಂಡ್ ಅಡ್ರೆಸ್ ಇನ್ನೊಮ್ಮೆ ತಿಳಿಸ್ಕೊಡಿ ವಿತ್ ಲ್ಯಾಂಡ್ ಮಾರ್ಕ್. ಸರ್, ವುಡೆಕ್ಸ್ ಪ್ಲೈಬೋರ್ಡ್ ಆಪರೇಟಿಂಗ್ ಟೈಮ್ ಬಂದು ನಿಮಗೆ 9:30 to 6:30 ವರೆಗೂ ಆಪರೇಟಿಂಗ್ ಟೈಮ್ ಇರುತ್ತೆ. ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಬಂದು ಏರ್ಪೋರ್ಟ್ ರೋಡಿಂದ ಹೆಬ್ಬಾಳ್ ಕಡೆಯಿಂದ ಆ ಕಡೆಯಿಂದ ಬರೋರಿಗೆ GKVK ಇಸ್ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್. GKVK ಆಪೋಸಿಟ್ ಅಲ್ಲಿ ಜಕ್ಕೂರ್ ರೋಡ್ ಅಂತ ಬರುತ್ತೆ ಸರ್. ಜಕ್ಕೂರ್ ರೋಡ್ ಹತ್ರ ಚೊಕ್ನಳ್ಳಿ ಅಂತ ಬರುತ್ತೆ. ಚೊಕ್ನಳ್ಳಿ ಅಲ್ಲಿ ನಮ್ಮ ವೇರ್ ಹೌಸ್ ಇರೋದು. ಇವಾಗ ಎಕ್ಸಾಂಪಲ್ ನಾಗವಾರದಿಂದ, ಸರ್ಜಾಪುರದಿಂದ, ಸಿಲ್ಕ್ ಬೋರ್ಡ್ ಕಡೆಯಿಂದ, ಜಯನಗರಿಂದ ಬರೋರಿಗೆ ಹೆಬ್ಬಾಳ, ನಾಗವಾರ, ಹೆಗ್ಡೆ ನಗರ ಮತ್ತೆ ಚೊಕ್ನಳ್ಳಿ ಅಲ್ಲಿಗೆ ಬರ್ಬೋದು, ಇಲ್ಲಿಂದ ಬರ್ಬೋದು. ಸೊ ವೀಕ್ಷಕರೇ, ವುಡೆಕ್ಸ್ ಪ್ಲೈಬೋರ್ಡ್ ಏನಿದೆ ಇವರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ, ಅಡ್ರೆಸ್ ಇರ್ಬೋದು,
ಲೊಕೇಶನ್ಸ್ ಇರ್ಬೋದು, ಫೋನ್ ನಂಬರ್, ವಾಟ್ಸಪ್ ನಂಬರ್, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಮನೆಗೆ ಯಾವುದೇ ರೀತಿಯ ಪ್ಲೈಬೋರ್ಡ್ನ ಅವಶ್ಯಕತೆ ಇದೆ, ಪ್ಲೈವುಡ್ನ ಅವಶ್ಯಕತೆ ಇದೆ ಅಂದರೆ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಪ್ಲೈವುಡ್ ಜೊತೆಯಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಡಕ್ಟ್ ಯಾವ ಸರ್ ಏನಾದರೂ ಆ್ಯಡ್ ಮಾಡ್ತಾ ಇದ್ದೀರಾ? ಏನು ಆ್ಯಡ್ ಮಾಡ್ತಾ ಇದ್ದೀರಾ? ಅದನ್ನ ಈಗ ನೆಕ್ಸ್ಟ್ ತುಂಬಾ ಜನ ರಿಕ್ವೈರ್ಮೆಂಟ್ ಕೇಳೋದೇನು ಅಂದ್ರೆ ನಮ್ಗೆ ಎಕ್ಸ್ಟೀರಿಯರ್ ಗ್ರೇಡ್ ಪ್ಲೈವುಡ್ ಬೇಕು ಅಂತ ಕೇಳ್ತಾರೆ. ನಾವು ಆಚೆ ಕಡೆ ಟೆರಸ್ ಅಲ್ಲಿ ಮನೆ ಕಟ್ತಾ ಇದೀವಿ, ಅದಕ್ಕೆ ನಾವು ತುಂಬಾ ವೆಯ್ಟ್ ಆಗುತ್ತೆ, ಬ್ಲಾಕ್ಸ್ ಯೂಸ್ ಮಾಡಕ್ ಇಷ್ಟ ಇಲ್ಲ, ಅದಕ್ಕೆ ನಾವೇನ್ ಮಾಡ್ತೀವಿ, ನಾವು ಏನು ಇದು MS ಮೆಟೀರಿಯಲ್ ಅಲ್ಲಿ ಹಾಕಿ ಅದನ್ನ ತರ ಗೋಡೆ ಮಾಡ್ಕೊಂಡು ಅದಕ್ಕೆ ಏನಾದ್ರು ಕವರಿಂಗ್ ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಒಂದು ಸಿಮೆಂಟ್ ಬೋರ್ಡ್ಸ್ ಅಂದ್ರೆ ಒಂದು ಪ್ಲೈವುಡ್ ಶೇಪ್ ಅಲ್ಲಿ ಇರೋದು, ಪ್ಲೈವುಡ್ ಸೈಜಸ್ ಇರೋದ್ರಲ್ಲಿ ಸಿಮೆಂಟ್ ಬೋರ್ಡ್ಸ್ ತರ ಬರುತ್ತೆ. ಇದೇನಾ ಸರ್ ಅದು ಈ ರೀತಿ ಮಟೀರಿಯಲ್? ಈ ರೀತಿ ಮೆಟೀರಿಯಲ್ ಅದು. ಇವನ್ ಬೈಸನ್ ಬೋರ್ಡ್ ಹಾರ್ಡ್ ಬೈಸನ್ ಬೋರ್ಡ್ ಅಂದ್ರೂ ಹೇಳ್ಬೋದು ಅಲ್ವಾ? ಹೇಳಿ ಸರ್ ಇದ್ರ ಬಗ್ಗೆ ಹೇಳಿ ಸರ್. ಇದು ಹೆಂಗೆ ಅಂದ್ರೆ ಎಷ್ಟು ಹಾರ್ಡ್ ಆಬ್ಜೆಕ್ಟ್ ಅಂದ್ರೆ ಇದನ್ನ ನೀವು ಎತ್ತು ಕಲ್ಲಲ್ಲಿ ಹೊಡಿರಿ, ಸುತ್ತಿಯಲ್ಲಿ ಹೊಡಿರಿ, ಒಂಥರ ಗೋಡೆ ತರನೇ ಸರ್ ಇದು, ಗೋಡೆ ಇದ್ದಂಗೆ. ಬಟ್ ಲೈಟ್ ವೇಟ್ ಸ್ವಲ್ಪ ಇದು. ಒಂದು ಪ್ಲೈವುಡ್ ವೇಟ್ ಏನ್ ಬರುತ್ತೋ ಅದು ಲೈಟ್ ವೇಟ್. ಡಿಫ್ರೆಂಟ್ ಥಿಕ್ನೆಸಸ್ ಅಲ್ಲಿ ಬರುತ್ತೆ. 6 mm ಬರುತ್ತೆ, 12 mm ಬರುತ್ತೆ, 18 mm ಬರುತ್ತೆ. ನಾರ್ಮಲ್ ಆಗಿ ಇದನ್ನ ಪಾರ್ಟಿಷನ್ಸ್ ಗೆ ಪ್ರಿಫರ್ ಮಾಡ್ತಾರೆ. ಎಕ್ಸ್ಟೀರಿಯರ್ ಪಾರ್ಟಿಷನ್ಸ್, ಇವಾಗ ಆಚೆ ಕಡೆ ಬಾತ್ರೂಮ್ ಏನೋ ಕಟ್ಟಿಸ್ಕೊಂತಾರೆ, ಆಚೆ ಕಡೆ ಒಂದು ರೂಮ್ ಕಟ್ಟಿಸ್ಕೊಂತಾರೆ, ಟೆಂಪರರಿ ಶೆಡ್ಸ್ ಕಟ್ತಾರೆ. ಅದಕ್ಕೆ ಇದು ಬೆಸ್ಟ್. ಇದು ಪ್ಲೈವುಡ್ ಹಾಕೋ ಬದಲು ಬಾಯ್ಲೋ ಅಂದ್ರೆ ಬೈಸನ್ ಬೋರ್ಡ್, ಇದನ್ನ ಸಿಮೆಂಟ್ ಬೋರ್ಡ್ಸ್ ಅಂತ ಕರೀತಾರೆ. ಹಲವಾರು ಹೆಸರುಗಳಲ್ಲಿ ಕರೀತಾರೆ. ಸಿಮೆಂಟ್ ಬೋರ್ಡ್ ಅನ್ನೋದು ಬೆಸ್ಟ್ ಅಂತ. ಇದನ್ನ ನಾವು ಲಾಂಚ್ ಮಾಡ್ತಾ ಇದೀವಿ. ಯಾವಾಗ ಲಾಂಚ್ ಆಗ್ತಾ ಇದೆ ಸರ್? ಇದು ಲಾಂಚ್ ಆಗಿದೆ ಸರ್, ಆಲ್ರೆಡಿ ಲಾಂಚ್ ಅಲ್ಲಿ ಇದೆ. ಇದು ವಿಚಾರಿಸಬಹುದಾದ್ರೆ ಆರಾಮಾಗಿ ವಿಚಾರಿಸಬಹುದು. ವೀಕ್ಷಕರೇ, ಬೈಸನ್ ಬೋರ್ಡ್ ಬೇಕು ಅಥವಾ ಸಿಮೆಂಟ್ ಬೋರ್ಡ್ ಬೇಕು, ಬೇರೆ ಬೇರೆ ಬ್ರ್ಯಾಂಡ್ ಅಲ್ಲಿ ಬೇಕು ಅಂತಂದ್ರೆ ಡೆಫಿನೆಟ್ಲಿ ಅದನ್ನು ಕೂಡ ನೀವು ಆದಷ್ಟು ಬೇಗ ಆರ್ಡರ್ ಕೂಡ ಮಾಡಬಹುದು ವೀಕ್ಷಕರೇ. ಇದು ಕೂಡ ಆಲ್ ಓವರ್ ಕರ್ನಾಟಕ ಸಪ್ಲೈ ಇದೆ, ಎಲ್ಲ ಕಡೆ ಕಳಿಸ್ಕೊಡ್ತೀರಾ. ಸೂಪರ್ ಆಗಿ ಹೇಳಿದ್ರಿ. ಅಂಡ್ ಮುಂದಿನ ದಿನಗಳಲ್ಲಿ ನಾನ್ ರಿಕ್ವೆಸ್ಟ್ ಏನು ಅಂತಂದ್ರೆ ಒಂದು ಈ ಪ್ಲೈವುಡ್ ಹೆಂಗ್ ರೆಡಿ ಆಗುತ್ತೆ ಅಂತ ಒಂದು ಫ್ಯಾಕ್ಟರಿ ಕರ್ಕೊಂಡು ಹೋಗ್ಬಿಡಿ ವೀಕ್ಷಕರಿಗೆ, ಅದನ್ನು ಕೂಡ ತೋರಿಸ್ಬಿಡೋಣ. ಅಂಡ್ ನಮ್ಮ ವೀಕ್ಷಕರಿಗೆ ಒಂದು ಪ್ಲೈವುಡ್ ಬಗ್ಗೆ ಒಂದು ಒಳ್ಳೆ ಮಾಹಿತಿಯನ್ನು ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.